ಅಲರ್ಜಿ ಮತ್ತು ಆಸ್ಮಾ ಬಗ್ಗೆ ನನಗೂ ಒಂದು ಸ್ವಲ್ಪ ಇದರ ವಿಚಾರವಾಗಿ ಗೊತ್ತಿದೆ. ಆದರೆ ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಜನಕ್ಕೆ ಹಲವಾರು ಪ್ರಶ್ನೆಗಳಿರುತ್ತೆ, ಅನುಮಾನಗಳಿರ್ತವೆ. ಮತ್ತೆ ನಿಮ್ಮಲ್ಲಿ ಕೆಲವರು ಈ ಸಮಸ್ಯೆಯಿಂದ ಬಳಲ್ತಿರ್ತಾರ. ನಿಮಗೆ ಪರಿಹಾರ ಬೇಕು ಅಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರು, ಆ ನಂಬರ್ಗೆ ತಕ್ಷಣ ಫೋನ್ ಮಾಡಿ. ನಾವು ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ನಿಮ್ಮನ್ನ ಕರೆಕ್ಟ್ ಮಾಡ್ತೀವಿ. ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಸೊ ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಈ ಅಲರ್ಜಿ ಅಂದ ತಕ್ಷಣ ಜನ ಹೇಳ್ಬಿಡ್ತಾರೆ, ನನಗೆ ಕೋಲ್ಡ್ ಇಂದ ಅಲರ್ಜಿ ಆಯ್ತು, ಊಟದಿಂದ ಅಲರ್ಜಿ ಆಯ್ತು, ವೆದರ್ ಚೇಂಜ್ ಇಂದ ಅಲರ್ಜಿ ಆಯ್ತು ಅಂತ. ಇದು ಎಷ್ಟು ಮಟ್ಟಿಗೆ ಸತ್ಯ? ನಿಜವಾಗ್ಲು ಈಗ ನೀವು ಹೇಳಿರೋ ಪ್ರಕಾರ ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ಅಲರ್ಜಿ ಮತ್ತು ಅಸ್ತಮ. ಅದರಲ್ಲೂ ಪ್ರತಿದಿನ ಈಗ ಪೇಷಂಟ್ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಪೇಷಂಟ್ಸ್ ಹೇಳ್ತಕ್ಕಂಥ ರೀಸನ್ಸ್ ಅಲ್ಲಿ ಈ ಒಂದು ಡಸ್ಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಡಸ್ಟ್ ಅಲ್ಲಿ ಹೋದ್ರೆ ಸಾಕು ನನಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಒಂದಿಷ್ಟು ಜನ ಈ ಒಂದು ಫುಡ್ಗಳು ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇರೋದು ನೋಡ್ತಾ ಇರ್ತೀವಿ. ಅಂದ್ರೆ ಈ ಒಂದು ಫ್ರೂಟ್ ತಿಂದ್ರೆ ಆಗೋದಿಲ್ಲ ನನಗೆ, ಈ ಒಂದು ಫುಡ್ ತಗೊಂಡ್ರೆ ಸಾಕು ಸಡನ್ ಆಗಿ ಅಲರ್ಜಿ ಬಂದ್ಬಿಡ್ತಾ ಇದೆ. ಅಥವಾ ಇನ್ನೂ ಸ್ವಲ್ಪಷ್ಟು ಪೇಷಂಟ್ ಈ ಒಂದು ವೆದರ್ ಅಲ್ಲಿ ವ್ಯತ್ಯಾಸ ಆದಾಗ, ಈ ಒಂದು ಚಳಿಗಾಲ ಮಳೆಗಾಲ ಬಂದ್ರೆ ಸಾಕು ನನಗೆ ಅಲರ್ಜಿ ಆಗೋದು ಶುರು ಆಗ್ತಾ ಇದೆ. ಅಥವಾ ಸ್ವಲ್ಪಷ್ಟು ಪೇಷಂಟ್ ಈ ಒಂದು ಸ್ಮೆಲ್ ನ ಮೂಲಕ ಕೂಡ ಅಲರ್ಜಿ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಅಂದ್ರೆ ಪರ್ಫ್ಯೂಮ್ ಸ್ಮೆಲ್ ತಗೊಂಡ್ರೆ ಆಗೋದಿಲ್ಲ ನನಗೆ, ಮನೆಯಲ್ಲಿ ಒಗ್ಗರಣೆ ಸ್ಮೆಲ್ ತಗೊಂಡ್ರು ಆಗೋದಿಲ್ಲ, ಸಡನ್ ಆಗಿ ಸೀನ್ಗಳು ಬರ್ತಾ ಇದೆ. ಅಥವಾ ಈಗ ಒಂದು ಫ್ಲವರ್ ಸ್ಮೆಲ್ ತಗೊಂಡ್ರು ಆಗ್ತಾ ಇರೋದಿಲ್ಲ. ಈ ರೀತಿ ಹಲವಾರು ಕಾರಣಗಳನ್ನ ತಿಳಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಇದೇ ಒಂದು ಡಸ್ಟ್ ಅಲ್ಲಿ, ಇದೇ ಒಂದು ವೆದರ್ ಅಲ್ಲಿ, ಇದೇ ಒಂದು ಫುಡ್ ತಗೊಂಡು ಪ್ರತಿಯೊಬ್ರು ಬದುಕ್ತಾ ಇದ್ದೀವಿ. ಹಾಗಂತ ಎಲ್ಲರಿಗೂ ಈ ಅಲರ್ಜಿ ಅನ್ನೋದು ಕಾಡ್ತಾ ಇಲ್ಲ. ಸ್ವಲ್ಪಷ್ಟು ಜನರಲ್ಲಿ ಮಾತ್ರ ಈ ಅಲರ್ಜಿ ಅನ್ನೋದು ಬರ್ತಾ ಇದೆ. ಸೊ ಹಾಗಿದ್ದಲ್ಲಿ ಅಲರ್ಜಿ ಅನ್ನೋದು ಕಾಣ್ತಾ ಇದೆ ಅಂದ್ರೆ ಮೇಲ್ಗಡೆ ಇರೋ ಡಸ್ಟ್ ಆಗ್ಲಿ ಅಥವಾ ಫುಡ್ ಆಗ್ಲಿ ಇಲ್ಲಿ ಕಾರಣ ಆಗ್ತಾ ಇಲ್ಲ. ನಮ್ಮಲ್ಲಿರೋ ಈ ಒಂದು ಕೊರತೆಯ ಮೂಲಕ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಕೊರತೆ ಅನ್ನೋದು ಕಂಡಾಗ, ಈಗ ಕೊರತೆ ಬಗ್ಗೆ ಅದು ಹೇಳ್ಬೇಕು ಅಂದಲ್ಲಿ ಅಲರ್ಜಿಯಲ್ಲಿ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಜನರಲಿ ರೋಗ ನಿರೋಧಕ ಶಕ್ತಿ ಅಂದಾಗ ಅದ್ರ ಫಂಕ್ಷನ್ ಯಾವ ರೀತಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಆ ರೀತಿ ರೋಗ ನಿರೋಧಕ ಶಕ್ತಿಯ ಫಂಕ್ಷನ್ ಇಲ್ಲಿ ನೋಡೋದಾಗಿದ್ರೆ, ಈಗ ನಮ್ಮ ದೇಹದಲ್ಲಿ ಬ್ಲಡ್ ಅನ್ನೋದು ಇದ್ದೇ ಇದೆ. ಈ ಒಂದು ರಕ್ತದಲ್ಲಿ ಹಲವಾರು ರಕ್ತ ಕಣಗಳನ್ನ ನೋಡ್ತೀವಿ. ಈ ಒಂದು ರಕ್ತ ಕಣಗಳಲ್ಲಿ ಒಂದಿಷ್ಟು ರಕ್ತ ಕಣಗಳಿದೆ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆ ರೀತಿ ಒಂದಿಷ್ಟು ರಕ್ತ ಕಣಗಳು ನೋಡೋದಾಗಿದ್ರೆ ಮೆಕ್ಯಾನಿಸಮ್ ನಿಜವಾಗ್ಲು. ಸೊ ಒಂದು WBC ಅಂತ ಹೇಳ್ತೀವಿ, ಅಂದ್ರೆ ಬಿಳಿ ರಕ್ತ ಕಣಗಳಂತ ಹೇಳ್ತಾ ಇರ್ತೀವಿ. ಎರಡನೇದಾಗಿ ಬಂದ್ಬಿಟ್ಟು RBC ಅಂತ ಹೇಳ್ತೀವಿ, ಅಥವಾ ಕೆಂಪು ರಕ್ತ ಕಣಗಳಂತ ಹೇಳ್ಬೋದು. ಈ ಒಂದು ಸೆಲ್ಸ್ ಗಳ ಫಂಕ್ಷನ್ ಏನಾಗಿರುತ್ತೆ ಅಂದ್ರೆ, ಈಗ ಹೊರಗಡೆಯಿಂದ ಅಂದ್ರೆ ಥ್ರೂ ಡಸ್ಟ್ ಇಂದನೋ ಅಥವಾ ಫುಡ್ ಇಂದನೋ ಏನೋ ಒಂದು ಇನ್ಫೆಕ್ಷನ್ ಈಗ ದೇಹಕ್ಕೆ ಬಂದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ, ಆ ಒಂದು ಸೆಲ್ಸ್ ಗಳ ಕೆಲಸ ಆ ಒಂದು ಇನ್ಫೆಕ್ಷನ್ ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ ನ ಸಾಯಿಸ್ಬಿಟ್ಟು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ದೇಹನ ಪ್ರೊಟೆಕ್ಟ್ ಮಾಡೋದು ಈ ಒಂದು ಸೆಲ್ಸ್ ಗಳ ಕೆಲಸ ಆಗ್ತಾ ಇರುತ್ತೆ. ಅಂದ್ರೆ ಯಾರ ದೇಹದಲ್ಲಿ ಈ ಒಂದು ಸೆಲ್ಸ್ ಗಳ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ, ಅದರ ಸಂಖ್ಯೆ ಅನ್ನೋದು ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಇದೆ, ಅವ್ರು ಏನೇ ಒಂದು ಫುಡ್ ತಗೊಂಡ್ರು, ಯಾವುದೇ ಒಂದು ಡಸ್ಟ್ ಅಲ್ಲಿ ತಿರುಗಾಡಿದ್ರು ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ. ಆದ್ರೆ ಯಾರಲ್ಲಿ ಇದೇ ಒಂದು ಸೆಲ್ಸ್ ಗಳ ಫಂಕ್ಷನ್ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದೆ, ಸಂಖ್ಯೆಯಲ್ಲಿ ವ್ಯತ್ಯಾಸ ಅನ್ನೋದು ಕಾಡ್ತಾ ಇದೆ, ಅವರಲ್ಲಿ ಕಾಡ್ತಕ್ಕಂತ ಒಂದು ಸಮಸ್ಯೆನೆ ಈ ಅಲರ್ಜಿ ಅಂತ ತಿಳಿಸ್ಬೋದು. ಅಲರ್ಜಿಗೆ ನಾವು ಇನ್ನೊಂದು ಹೆಸರಲ್ಲಿ ಹೇಳ್ತಾ ಇರ್ತೀವಿ, ಸೆನ್ಸಿಟಿವಿಟಿ ಅಂತ ಕರಿತಾ ಇರ್ತೀವಿ. ಅದನ್ನೇ ನಾವು ಸೂಕ್ಷ್ಮತೆ ಅನ್ನೋದು ಕೂಡ ಹೇಳ್ತಾ ಬರ್ಬೋದು. ಈ ರೀತಿ ಒಂದು ಅಲರ್ಜಿ ಅನ್ನೋದು ಶುರು ಆಗ್ತಾ ಇದೆ ಅಂದಾಗ, ಸೊ ಆ ಒಂದು ಅಲರ್ಜಿಯ ಜೊತೆಗೆ ಈಗ ಎಷ್ಟೋ ಜನ ಪೇಷಂಟ್ಸ್ ಕಂಪ್ಲೇಂಟ್ಸ್ ಕೂಡ ನೋಡ್ತಾ ಇರ್ತೀವಿ. ಸೊ ಮುಂಜಾನೆ ಎದ್ಕೊಳ್ಳೇನೆ ತುಂಬಾ ಸೀನ್ ಬಂದ್ಬಿಡುತ್ತೆ ಸರ್, ಒಂದು 10 ರಿಂದ 12 ಸೀನ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಅಥವಾ ಮೂಗಿಂದ ಕಂಟಿನ್ಯೂಸ್ ಆಗಿ ನೀರ್ ಕಡಿತಾ ಇದೆ, ರಾತ್ರಿ ಮಲ್ಕೊಂಡಾಗ ಮೂಗ್ ಕಟ್ಕೊಂಡ್ಬಿಡುತ್ತೆ, ನನಗೆ ಉಸಿರಾಟ ಮಾಡೋದ್ರಲ್ಲೂ ಸಮಸ್ಯೆ ಆಗ್ತಿರುತ್ತೆ, ಅದ್ರ ಜೊತೆಗೆ ಮುಖ ಭಾರ ಅನ್ಸೋದು, ತಲೆನೋವು ಬರೋದು, ಅಥವಾ ಕಣ್ ಕೆಂಪಗಾಗ್ತಾ ಇದೆ, ಕಣ್ಣಲ್ಲಿ ನವೆ ಬರ್ತಾ ಇದೆ, ಗಂಟ್ಲಲ್ಲಿ ಕೆರೆತ ಕಾಣಿಸ್ತಾ ಇದೆ, ಅಥವಾ ಕೊನೆ ಹಂತದಲ್ಲಿ ಉಬ್ಸ ಕೂಡ ಕಾಣ್ತಾ ಇದೆ. ಸೊ ಈ ರೀತಿ ಹಲವಾರು ಸಿಂಪ್ಟಮ್ಸ್ ಗಳು ಹೇಳ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಇಷ್ಟೆಲ್ಲ ಲಕ್ಷಣಗಳು ಬಂದರೂ ಕೂಡ ಎಷ್ಟೋ ಜನ ಪೇಷಂಟ್ಸ್ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅಂದ್ರೆ, ಮೇಲ್ಗಡೆ ಏನ್ ಲಕ್ಷಣಗಳು ಕಾಣ್ತಾ ಇರುತ್ತೆ ಅದಕ್ಕೆ ಒಂದು ಟೆಂಪ್ರರಿ ರಿಲೀಫ್ ತಗೊಳ್ಳೋದಕ್ಕೆ ಮಾತ್ರೆಗಳನ್ನ ತಗೊಳ್ತಾ ಇರೋದು ನೋಡ್ತಾ ಇರ್ತೀವಿ. ಆ ಒಂದು ತಕ್ಕ ಮಟ್ಟದಲ್ಲಿ ಅದು ಕಂಟ್ರೋಲ್ ಕೂಡ ಬರ್ತಾ ಇರೋದು ಕೂಡ ನೋಡ್ತಾ ಇರ್ತೀವಿ. ಆದ್ರೆ ಆ ಒಂದು ಸಿಂಪ್ಟಮ್ಸ್ ಬರೋದಕ್ಕೆ ಒಳಗಡೆ ಏನ್ ಕಾರಣ ಇದೆ, ನಮ್ಮ ದೇಹದ ಒಂದು ಮೆಟಬಾಲಿಸಮ್ ಅಲ್ಲಿ ಏನ್ ವ್ಯತ್ಯಾಸಗಳಾಗಿದೆ ಅದನ್ನ ಸರಿಪಡಿಸೋದನ್ನ ಮರ್ತು ಬಿಡ್ತಾರೆ. ಯಾವಾಗ ಕಾರಣನ ನಾವು ಹಾಗೆ ಬಿಡ್ತಾ ಇದೀವಿ ಅಂದಾಗ ಕಾಯಿಲೆ ಆ ಒಂದು ದಿನ ಹೋದಂಗೆ
ಕಾಯಿಲೆ ಕೂಡ ಬೆಳೆಯೋದಕ್ಕೂ ಕೂಡ ಶುರು ಆಗ್ತಾ ಬರುತ್ತೆ. ಯಾವ ರೀತಿ ಆ ಕಾಯಿಲೆ ಬೆಳೀತಾ ಹೋಗುತ್ತೆ ಅದರಿಂದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಈ ಅಲರ್ಜಿ ಅನ್ನೋದು ಶುರು ಆಗ್ತಾ ಇದೆ ಅಂತ ತಿಳಿಸ್ಬೋದು. ಬಹಳ ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ದೀರಾ. ಒಂದು ಫೋನ್ ಕಾಲ್ ಇದೆ, ಅದನ್ನ ಅಟೆಂಡ್ ಮಾಡೋಣ. ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನಾನು ಸಿಹಿ ಕೈ ಚಂದ್ರು ಮಾತಾಡ್ತಿರೋದು. ತಾವು? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ, ಭದ್ರಾವತಿಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ಶ್ರೀನಿವಾಸ್, ಭದ್ರಾವತಿಯಿಂದ. ಹೇಳಿ ಶ್ರೀನಿವಾಸ್, ನಿಮ್ಮ ಸಮಸ್ಯೆ ಏನು? ಸರ್, ಜಾಸ್ತಿ ಕೋಲ್ಡ್ ಆದಾಗ ಒಂಥರ ಉಪ್ಸ ಬರೋದು, ಮತ್ತೆ ಜಾಸ್ತಿ ನಡಿಯಕ್ಕಾಗಲ್ಲ. ಒಂದ್ 10 ನಿಮಿಷಕ್ಕೆಲ್ಲ ಜಾಸ್ತಿ ಓಡಾಡಿದ್ರೆ ಕುತ್ಕೋಬೇಕು ಅನ್ಸುತ್ತೆ. ಓಕೆ. ಮತ್ತೆ ಜಾಸ್ತಿ ಸುಸ್ತಾಗುತ್ತೆ ಸರ್. ಓಕೆ, ಕೋಲ್ಡ್ ಆದಾಗ ನಡಿಯಕ್ಕಾಗಲ್ಲ, ಸುಸ್ತಾಗತ್ತೆ, ದಮ್ ಬರುತ್ತೆ. ಹೌದು ಸರ್. ಓಕೆ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮಗೆ ಇದಕ್ಕೆ ಪರಿಹಾರವನ್ನ ಹೇಳ್ತಾರೆ, ಕೇಳಿ ಸರ್. ಶ್ರೀನಿವಾಸ್ ಅವರೇ, ನಮಸ್ತೆ. ಸರ್, ನಮಸ್ತೆ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್, ಒಂದು 4-5 ಇಯರ್ಸ್ ಇಂದ ಸರ್ ಸಿಕ್ಕಾಪಟ್ಟೆ ಕೋಲ್ಡು ಮತ್ತೆ ಉಪ್ಸ ಬರೋದು, ಸಡನ್ ಆಗಿ ನಡಿಯಕ್ಕಾಗಲ್ಲ ಸರ್. ಒಂದು 5-10 ಮಿನಿಟ್ಸ್ ನಡೆದ್ರೆ ಒಂಥರ ಸುಸ್ತಾಗೋದು, ಆಯಾಸ ಆಗಂಗಾಗುತ್ತೆ ಸರ್. ಓಕೆ, ಈಗ ಎಷ್ಟು ದಿವಸ ಆಯ್ತು ಈಗ ಸ್ಟಾರ್ಟ್ ಆಗ್ಬಿಟ್ಟು? ಸರ್, 2-3 ಇಯರ್ಸ್ ಇಂದ ಇದೆ ಸರ್. ಬಟ್ ಇವಾಗ ರೀಸೆಂಟ್ ಒಂದು 15 ಡೇಸ್ ಇಂದ ಜಾಸ್ತಿ ಆಗಿದೆ ಸರ್. ಓಕೆ, ನಿಮ್ಮ ವಯಸ್ಸು ಎಷ್ಟೀಗ? ಸರ್, 35 ಸರ್. 35 ವರ್ಷ. ಮತ್ತೆ ಟ್ರೀಟ್ಮೆಂಟ್ ಏನಾದ್ರು ತಗೋತಾ ಇದ್ದೀರಾ? ಸರ್, ಇಲ್ಲೇ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದೆ, ಡಾಕ್ಟರ್ ಕೊಟ್ಟಿದ್ರು. ಮತ್ತೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಮಾಡಿಸಿದೆ. ಅವ್ರೇನಿದ್ದಾರೆ, ಸ್ವಲ್ಪ ಜಾಸ್ತಿ ಆದ್ರೆ ನೆಬುಲೈಸೇಷನ್ಸ್ ಮಾಡಬೇಕಿಲ್ಲ, ಪಂಪ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಓಕೆ, ಈಗ ಉಬ್ಸ ಅನ್ನೋದು ಪ್ರತಿದಿನ ಕಾಣಿಸ್ತಾ ಇದೆನಾ, ಯಾವಾಗಾದ್ರೂ ಒಂದ್ಸಲ ಈ ತರ ಕಾಡ್ತಾ ಇರೋದು? ಸರ್, ಮಾರ್ನಿಂಗ್ ಟೈಮ್ ಜಾಸ್ತಿ ಇದೆ ಸರ್. ಓಕೆ ಓಕೆ, ತೊಂದರೆ ಇಲ್ಲ. ಸೊ ಈ ತರ ಒಂದು ಕಂಡೀಷನ್ ಅಲ್ಲಿ ನಾವು ಹೇಳ್ತಕ್ಕಂಥ ಅಥವಾ ಡಯಾಗ್ನೋಸ್ ಮಾಡೋದಾಗಿದ್ರೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲೂ ನೋಡ್ತಾ ಇರ್ತೀವಿ, ಅದೇ ತರ ಒಂದು ಅಸ್ತಮಾ ಕಂಡೀಷನ್ ಅಲ್ಲೂ ಕೂಡ ನೋಡ್ತಾ ಬರ್ಬೋದು. ಈಗ ಸಿಂಪ್ಟಮೆಟಿಕಲಿ ಮೇಲ್ಗಡೆ ಏನ್ ಲಕ್ಷಣಗಳು ಕಾಣ್ತಾ ಇದೆ, ಈಗ ಹೇಳ್ತಾ ಇದ್ರೆ ಉಬ್ಸ ತರ ಬರ್ತಾ ಇದೆ, ಜಾಸ್ತಿ ಹೊತ್ತು ನಡೆದಾಡಕ್ಕಾಗೋದಿಲ್ಲ. ಸೊ ಆ ಥರ ಬಂದಾಗ ಆ ತಕ್ಷಣಕ್ಕೆ ರಿಲೀಫ್ ತಗೊಳ್ಳೋದಕ್ಕೆ ಮೆಡಿಸಿನ್ಸ್ ಕೂಡ ನಾವು ತಗೋತಾ ಇರ್ತೀವಿ. ಆದರೆ ಒಂದು ಮರ್ತು ಹೋಗ್ತೀವಿ, ಈ ಮೇಲ್ಗಡೆ ಇಷ್ಟೆಲ್ಲ ಲಕ್ಷಣಗಳು ಬರ್ತಾ ಇದೆ ಅಂದರೆ ಒಳಗಡೆ ಏನೆಲ್ಲ ಕಾರಣಗಳಿದೆ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇಲ್ಲ ಅಂದಾಗ ಈ ಒಂದು ಕಾಯಿಲೆ ಹಂತ ಹಂತಕ್ಕೂ ಕೂಡ ಬೆಳೀತಾನೆ ಹೋಗ್ತಾ ಇರುತ್ತೆ. ಸೊ ಅದು ಬೆಳೀತಾ ಹೋದಷ್ಟು ಅದು ರಿಲೇಟೆಡ್ ಸಮಸ್ಯೆಗಳು ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಅದರಲ್ಲೂ ಹಲವಾರು ಪೇಷಂಟ್ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ, ಸ್ವಲ್ಪ ಚಳಿನೂ ತಡ್ಕೊಳಕ್ಕಾಗಲ್ಲ, ಸ್ವಲ್ಪ ಡಸ್ಟಲ್ಲಿ ಹೋದ್ರೂ ತಡ್ಕೊಳಕ್ಕಾಗಲ್ಲ. ಸೊ ಸ್ವಲ್ಪ ಡಸ್ಟಲ್ಲಿ ತಿರುಗಾಡಿದೀವ, ಅವತ್ತು ಉಸಿರಾಟದ ಸಮಸ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಈ ಥರ ಇದ್ದಾಗ ಈಗ ಹೋಮಿಯೋಪತಿಕ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ನೋಡೋದಾಗಿದ್ರೆ ನಾನೋ ಜೆನೆಟಿಕ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಂದರೆ ನಿಮ್ಮ ಒಂದು ದೇಹಕ್ಕೆ ಅನುಗುಣವಾಗಿ ಈ ಒಂದು ಕಾಯಿಲೆ ಹುಟ್ಕೊಂಡಿರೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅದನ್ನ ಸರಿಪಡಿಸೋದ್ರ ಜೊತೆಗೆ ಸಿಂಪ್ಟಮೆಟಿಕಲಿ ಮೇಲ್ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಹಂತ ಹಂತವಾಗಿ ಅದನ್ನು ಕೂಡ ತೆಗೆದುಹಾಕೋಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಟ್ರೀಟ್ಮೆಂಟ್ ಅನ್ನೋದಿದೆ, ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಸೊ ಪ್ರೆಸೆಂಟ್ ಈಗ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಆ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅನ್ನೋದ್ರ ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಆಗತ್ತೆ ಇದೆ, ಏನು ಸಮಯ ಬೇಕಾಗ್ಬೋದು, ಈ ಎಲ್ಲ ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ತೆ. ಓಕೆ, ಥ್ಯಾಂಕ್ ಯು ಸರ್. ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕು ಅಂತ? ಹೌದು ಸರ್. ಬಹಳ ಸಂತೋಷ ನೀವು ಕಾಲ್ ಮಾಡಿದ್ದು. ನಿಮ್ಮ ಆರೋಗ್ಯ ನಿಜವಾಗಲೂ ಸರಿ ಹೋಗುತ್ತೆ, ಆರೋಗ್ಯವಂತರಾಗ್ತೀರಾ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ, ಥ್ಯಾಂಕ್ ಯು ಸರ್. ಈ ಅಲರ್ಜಿಗಳು ಒಬ್ಬ ಮನುಷ್ಯನಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಏನು? ಹೇಳಿದಾಗೆ ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು ಅಂತ ಒಂದು ಪಾಯಿಂಟ್. ಹೌದು, ಬಟ್ ಅದು ಯಾಕೆ ಕಡಿಮೆ ಆಗುತ್ತೆ ಮತ್ತು ಅದು ಹೆಂಗೆ ಅದು ಸ್ಟಾರ್ಟ್ ಆಗೋದು ದೇಹದಲ್ಲಿ? ಹೌದು, ಈಗ ರೋಗ ನಿರೋಧಕ ಶಕ್ತಿ ಅನ್ನೋದು ಕಮ್ಮಿ ಆಗೋದ್ರಿಂದ ಅಲರ್ಜಿ ಕಾಡ್ತಾ ಇದೆ. ಆದ್ರೆ ಆ ಒಂದು ರೋಗ ನಿರೋಧಕ ಶಕ್ತಿಯಲ್ಲಿ ವ್ಯತ್ಯಾಸ ಆಗೋದಕ್ಕೆ ಹಲವಾರು ಕಾರಣಗಳು ಪೇಷಂಟ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಮೊದಲನೇ ಕಾರಣ ನೋಡೋದಾಗಿದ್ರೆ ಈ ಫ್ಯಾಮಿಲಿ ಹಿಸ್ಟ್ರಿ ಅಂತ ಕೂಡ ಹೇಳ್ಬೋದು. ಈ ಒಂದು ಜೆನೆಟಿಕ್ ಟೆಂಡೆನ್ಸಿಯ ಮೂಲಕ ಈ ಒಂದು ಕಾಯಿಲೆ ಅನ್ನೋದು ಹುಟ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಆ ರೀತಿ ಜೆನೆಟಿಕ್ ಟೆಂಡೆನ್ಸಿಯಲ್ಲಿ ನೋಡೋದಾಗಿದ್ರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಸೊ ಇವರಲ್ಲಿ ಆಲ್ರೆಡಿ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರು, ಅವ್ರ ಮೂಲಕ ಮಕ್ಕಳಲ್ಲಿ ಕೂಡ ಕಾಡೋದಕ್ಕೆ ಶುರು ಆಗೋದು. ಸೊ ಆನ್ ಎನ್ ಎವರೇಜ್ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಒಂದು ಅಲರ್ಜಿಯಿಂದ ಏನು ಸಫರ್ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ 25-30% ಜನ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಮೂಲಕ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದು ಬಿಟ್ರೆ ನೆಕ್ಸ್ಟ್ ಕಾರಣ ಅನ್ನೋದು ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಒಂದು ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು. ನಮ್ಮ ಜೀವನ ಶೈಲಿ ಕೂಡ ಈ ಒಂದು ಕಾಯಿಲೆಗೆ ಕಾರಣ ಆಗ್ತಾ ಇರೋದು, ತುತ್ತ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಿಲ್ಲ,
ಒಂದು ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾವಾಗ ಫಿಸಿಕಲ್ ಮೂಮೆಂಟ್ಸೇ ಇಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅಂದಾಗ ಅದ್ರ ಮೂಲಕ ನಮ್ಮ ದೇಹದ ಮೇಲೂ ಕೂಡ ಅದ್ರ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಅದರಲ್ಲೂ ಫಾಸ್ಟ್ ಲೈಫ್ ಅಂತ ಹೇಳ್ತೀವಿ, ಫಾಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈಗ ಫಾಸ್ಟ್ ಫುಡ್ ಅನ್ನೋದು ತುಂಬಾನೇ ಅಳವಡಿಸ್ಕೊಳ್ತಾ ಇದ್ದೀವಿ. ಅಂದ್ರೆ ದೇಹಕ್ಕೆ ಏನ್ ಅಗತ್ಯ ಇದೆ ಅದನ್ನ ಬಿಟ್ಬಿಡ್ತಾ ಇದ್ದೀವಿ. ನಾಲಿಗೆಗೆ ಏನು ಟೇಸ್ಟ್ ಅನಿಸ್ತಾ ಇದೆ ಆ ತರ ಫುಡ್ಗಳನ್ನೇ ಜಾಸ್ತಿ ತಗೋತಾ ಇದ್ದೀವಿ. ಈ ತರ ಫುಡ್ಗಳನ್ನ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಬಂದಲ್ಲಿ, ದೇಹಕ್ಕೆ ಯಾವ್ದು ಅಗತ್ಯ ಇಲ್ಲ ಆ ತರ ಫುಡ್ಗಳನ್ನೇ ನಾವು ಕಂಟಿನ್ಯೂಸ್ ಆಗಿ ತಗೊಳ್ತಾ ಬಂದಲ್ಲಿ ದೇಹದಲ್ಲಿ ಈ ಒಂದು ಕೊಬ್ಬಿನಂಶ ಕೂಡ ದಿನೇ ದಿನೇ ಬೆಳೀತಾನೆ ಹೋಗುತ್ತೆ. ಅದರಲ್ಲೂ ಈ ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಪಿಜ್ಜಾ ಬರ್ಗರ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ತುಂಬಾನೇ ಹ್ಯಾಬಿಚುವೇಟ್ ಆಗ್ತಾ ಇದ್ದಾರೆ ಈ ತರ ಒಂದು ಫುಡ್ಗಳಿಗೆ. ಆ ತರ ಫುಡ್ ಅನ್ನೋದು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ಅದ್ರ ಮೂಲಕ ನಮ್ಮ ದೇಹದಲ್ಲಿರೋ ಮೆಟಬಾಲಿಸಮ್ ಮೇಲೂ ಕೂಡ ಅದ್ರ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಅದ್ರ ಮೂಲಕ ಎಷ್ಟೋ ಜನ ಅರ್ಲಿಯರ್ ಏಜ್ ಅಲ್ಲೇ, ಚಿಕ್ಕ ಮಕ್ಕಳಲ್ಲೇ ಈ ಅಲರ್ಜಿ ಅಥವಾ ಅಸ್ತಮಾನ ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಮನೆ ಫುಡ್ನ ಜಾಸ್ತಿ ಪ್ರಿಫರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಏನು ಅಗತ್ಯ ಇದೆ ಅದನ್ನ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ಈ ಒಂದು ಕಾಯಿಲೆಗಳಿಂದ ದೂರ ಇರೋದಕ್ಕೂ ಸಾಧ್ಯ ಆಗುತ್ತೆ. ಅದರಲ್ಲೂ ಈ ತರ ಒಂದು ಫುಡ್ ತಗೊಂಡಾಗ ಮಕ್ಕಳಿಂದ ವೃದ್ಧರವರೆಗೂ ಪ್ರತಿಯೊಬ್ಬರಲ್ಲೂ ನೋಡ್ತಾ ಇದ್ದೀವಿ ಈ ಸ್ಥೂಲಕಾಯ ಅಥವಾ ಒಬಾಸಿಟಿ ಅನ್ನೋ ಓವರ್ ವೇಟ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಸೊ ದೇಹದ ತೂಕ ಬೆಳೀತಾ ಹೋದಷ್ಟು ಆ ತೂಕದ ಏನ್ ಪ್ರೆಷರ್ ಬಾಡಿ ಮೇಲೆ ಬೀಳ್ತಾ ಇದೆ, ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಆರ್ಗನ್ಸ್ಗಳ ಮೇಲೂ ಕೂಡ ಅದ್ರ ಇಫೆಕ್ಟ್ ಅನ್ನೋದು ಆಗ್ತಾ ಇದೆ. ಹಾಗಾಗಿ ಎಷ್ಟೋ ಜನ ಶುಗರ್ ಅನ್ನೋದು ಅರ್ಲಿಯರ್ ಏಜ್ ಅಲ್ಲೇ ಬಳಲ್ತಾ ಇರೋದು ನೋಡ್ತಾ ಇದ್ದೀವಿ. ಆರ್ಥರೈಟಿಸ್ ಅಂದ್ರೆ ಸಂಧಿವಾತದ ಕಾಯಿಲೆ ಕೂಡ ಅರ್ಲಿಯರ್ ಏಜ್ ಅಲ್ಲೇ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ತರ ಅಲರ್ಜಿ ಅಸ್ತಮ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಥವಾ ಮಹಿಳೆಯರಲ್ಲಿ ಒಂದು PCOD ಸಮಸ್ಯೆ ಆಗಿರ್ಬೋದು, ಹಲವಾರು ಕಾಯಿಲೆಗೆ ಈಡಾಗ್ತಾ ಇದೆ. ಹಾಗಾಗಿ ವೇಟ್ ನ ಆದಷ್ಟು ನಾವು ಕಂಟ್ರೋಲ್ ಇಡ್ತಾ ಬಂದಲ್ಲಿ ಕಾಯಿಲೆಗಳಿಂದ ದೂರ ಇರೋದಕ್ಕೂ ಸಾಧ್ಯ ಆಗಿರುತ್ತೆ. ಸೊ ಆ ರೀತಿ ನಮ್ಮ ವೇಟ್ ನ ಕರೆಕ್ಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಲ್ಲಿ BMI ಅಂತ ಹೇಳ್ತೀವಿ, ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಜನರಲಿ 18 ಇಂದ ಅಪ್ ಟು 28 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 28ಗಿಂತಲೂ ಜಾಸ್ತಿ ಆಗ್ತಾ ಇದೆ, ಹಾಗೆ ಆ ಒಂದು BMI ಬೆಳೀತಾ ಹೋಗ್ತಾ ಇದೆ ಒಂದು ಕಂಡೀಷನ್ ಈ ಒಂದು ಓವರ್ ವೇಟ್ ಅಥವಾ ಒಬಾಸಿಟಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ಅದ್ರ ಮೂಲಕ ಎಷ್ಟೋ ಜನ ಈ ಒಂದು ಕಾಯಿಲೆಗಳಿಗೆ ಈಡಾಗ್ತಾ ಇರೋದು. ಹಾಗಾಗಿ ಆದಷ್ಟು ನಮ್ಮ ದೇಹದ ತೂಕನ ಕಂಟ್ರೋಲ್ ಇಡ್ತಾ ಬಂದಲ್ಲಿ ಕಾಯಿಲೆಗಳಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಾವು ಮಾಡ್ತಕ್ಕಂಥ ಕೆಲಸ ಕೂಡ ಈ ಒಂದು ಕಾಯಿಲೆಗಳಿಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಆ ಒಂದು ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರಬೇಕು. ಅದೇ ತರ ಎಷ್ಟೋ ಜನ ಈ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ಕೆಮಿಕಲ್ನ ಸೇವನೆ ಪ್ರತಿನಿತ್ಯ ಮಾಡ್ತಾ ಬಂದಲ್ಲಿ ದೇಹದ ಮೇಲೆ ಅದ್ರ ಪರಿಣಾಮ ಅನ್ನೋದು ಬೀಳ್ತಾನೆ ಇರುತ್ತೆ. ಸೊ ಈ ತರ ಒಂದು ವರ್ಕ್ ಪ್ರೊಫೈಲ್ ಇದೆ ಅಂದಾಗ ಆದಷ್ಟು ಪ್ರೊಟೆಕ್ಷನ್ ವೈಸ್ ನಾವು ಕೆಲಸ ಮಾಡ್ತಾ ಬಂದಲ್ಲಿ, ಆದಷ್ಟು ಮಾಸ್ಕ್ಗಳನ್ನ ಧರಿಸ್ಬಿಟ್ಟು ನಾವು ಕೆಲಸ ಮಾಡ್ತಾ ಬಂದಲ್ಲಿ ಈ ಒಂದು ಕಾಯಿಲೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಆ ಒಂದು ಪ್ರೊಟೆಕ್ಷನ್ ನ ಮರೆತು ನಾವು ಕೆಲಸ ಮಾಡ್ತಾ ಹೋಗ್ತೀವಿ ಈ ತರ ಒಂದು ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಕಾಮನ್ ಆಗಿ ನೋಡ್ತಾ ಇದ್ದೀವಿ, ಒಂದು ತಲೆನೋವು ಬಂತ ಮಾತ್ರೆ ತಗೋತೀವಿ, ಮೈಕೆ ನೋವು ಬಂತ ಮಾತ್ರೆ ತಗೋತೀವಿ, ಜ್ವರ ಬಂತ ಮಾತ್ರೆ ತಗೋತೀವಿ. ಅಂದ್ರೆ ಯಾವುದೇ ಡಾಕ್ಟರ್ನ ಕನ್ಸಲ್ಟ್ ಆಗದೆ ಮೆಡಿಕಲ್ಗೆ ಡೈರೆಕ್ಟ್ ಆಗಿ ಹೋಗಿ ನಾವು ಎಷ್ಟೊಂದು ಮಾತ್ರೆಗಳನ್ನ ತಗೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದ್ರೆ ಕ್ರಾನಿಕ್ ಯೂಸೇಜ್ ಒಂದು ಮೆಡಿಕೇಶನ್ ಮೂಲಕ ಕೂಡ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಲೋ ಆಗೋ ಚಾನ್ಸಸ್ ಇದೆ. ಆರ್ಟಿಫಿಷಿಯಲಿ ಒಂದು ಟ್ಯಾಬ್ಲೆಟ್ಸ್ ಮೂಲಕನೇ ನಮ್ಮ ದೇಹನ ನಡೆಸ್ತಾ ಇದೀವಿ ಅಂದಮೇಲೆ ದೇಹದಲ್ಲಿರೋ ಮೆಟಬಾಲಿಸಮ್ ಫಂಕ್ಷನ್ ಏನಾಗುತ್ತೆ, ದಿನೇ ದಿನೇ ಕಮ್ಮಿ ಆಗ್ತಾನೆ ಹೋಗುತ್ತೆ. ಅದರಿಂದ ಕೂಡ ಎಷ್ಟೋ ಜನ ಈ ಒಂದು ಅಲರ್ಜಿ ಅಸ್ತಮನ ಕಾಯಿಲೆಗೆ ಈಡಾಗ್ತಾ ಇದ್ದಾರೆ. ಸೊ ಇವೆಲ್ಲ ಕಾರಣಗಳು ಅಲರ್ಜಿ ಅಥವಾ ಅಸ್ತಮೆಗೆ ಈಡಾಗೋದಕ್ಕೆ ನೋಡ್ತಾ ಇದ್ದೀವಿ. ಇದು ಬಿಟ್ಟು ಹಲವಾರು ಕಾರಣಗಳಿದೆ, ಆದ್ರೆ ಕಾಮನ್ ಆಗಿ ನೋಡುವಂತ ಒಂದಿಷ್ಟು ಕಾರಣಗಳು ಈ ಒಂದು ಅಲರ್ಜಿಯಲ್ಲಿ ಹೇಳ್ತಾ ಬರ್ಬೋದು. ಇನ್ನೊಂದು ಕರೆ ಇದೆ, ಅದನ್ನು ಕೇಳೋಣ. ಹಲೋ ಹಲೋ, ನಮಸ್ಕಾರ. ನಾನು ಸಿಹಿಕಾಯಿ ಚಂದ್ರು ಮಾತಾಡ್ತಿರೋದು. ನಮಸ್ತೆ ಸರ್, ನನ್ನ ಹೆಸರು ಸುಕನ್ಯಾ ಅಂತ. ಸುಕನ್ಯಾ ಅವರೇ, ಎಲ್ಲಿ ಯಾವ ಊರಿಂದ ಮಾತಾಡ್ತಿದ್ದೀರಾ? ಸರ್, ಚಾಮರಾಜನಗರ ಸರ್. ಚಾಮರಾಜನಗರ? ಓ, ನಮ್ಮ ಹಿರಿಯರಿದ್ದಂತ ಊರ್ರಿ ಅದು. ಹೇಳಿ, ನಿಮ್ ಸಮಸ್ಯೆ ಏನು? ಸರ್, ನಮ್ಮ ಅತ್ತೆಗೆ 5-6 ವರ್ಷದಿಂದ ಅಸ್ತಮಾ ಪ್ರಾಬ್ಲಮ್ ಇತ್ತು ಸರ್. ತೂಕನು ಜಾಸ್ತಿ ಇದ್ದಾರೆ ಅವರು. ಮತ್ತೆ ನೈಟ್ ಟೈಮ್ ಅಲ್ಲೆಲ್ಲ ಕೋಲ್ಡ್ ಐಟಮ್ ತಿನ್ನಕ್ಕಾಗಲ್ಲ, ಮತ್ತೆ ಬಾಳೆಹಣ್ಣು ಆತರ ಹಣ್ಣುಗಳನ್ನ ತಿನ್ನಕ್ಕಾಗಲ್ಲ, ಉಪ್ಸ ಜಾಸ್ತಿ ಇದೆ. ಟ್ರೀಟ್ಮೆಂಟ್ ಕೊಡ್ಸಿದೀವಿ ಸರ್, ಆದ್ರೆ ಏನು ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ ಇನ್ನೂನು. ಓಕೆ, 5 ವರ್ಷದಿಂದ ಆಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ರಾತ್ರಿ ಹೊತ್ತು ಅವರಿಗೆ ತುಂಬಾ ಕಷ್ಟ ಆಗ್ತಿದೆ. ಇದಕ್ಕೆ ತಾವೇನ್ ಹೇಳ್ತೀರಾ?
ಹಲೋ, ಹೇಳಿಮ್ಮ. ನಮಸ್ಕಾರ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಅತ್ತೆ ಅವರಿಗೆ ಸುಮಾರು ಕಳೆದ 5 ವರ್ಷದಿಂದ ಈ ಉಸಿರಾಟದಲ್ಲಿ ಸಮಸ್ಯೆ ಇದೆ. ಅವ್ರಿಗೆ ಅಸ್ತಮ ಇದೆ ಅಂತಾನು ಹೇಳಿದ್ದಾರೆ ಡಾಕ್ಟರ್ಸ್ಗಳು. ಮತ್ತೆ ಅವ್ರ ತೂಕದಲ್ಲಿನೂ ಜಾಸ್ತಿ ಇದ್ದಾರೆ ಸರ್, ವಯಸ್ಸಿಗಿಂತ ತುಂಬಾ ತೂಕನೇ ಜಾಸ್ತಿ ಇದೆ ಅವ್ರಿಗೆ. ಮತ್ತೆ ಸರ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ದೂರ ನಡೆದ್ರೆ ತುಂಬಾ ಆಯಾಸ, ಉಸಿರಾಡಕ್ಕೂ ತುಂಬಾ ಕಷ್ಟ ಪಡ್ತಾರೆ ಡಾಕ್ಟರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೆಟ್ಲು ಇಳಿಯೋದಾಗ್ಲಿ ಹತ್ತೋದಾಗ್ಲಿ ಮಾಡಿದ್ರೆ ಸಾಕು ತುಂಬಾ ಸುಸ್ತಾಗ್ತಾರೆ ಅವರು. ಟ್ರೀಟ್ಮೆಂಟ್ ಏನಾದ್ರು ತಗೋತಾ ಇದ್ರಮ್ಮ ಈಗ? ಹೌದು, ಅವರು ಪಂಪ್ ಯೂಸ್ ಮಾಡ್ತಾರೆ ಡಾಕ್ಟರ್. ಎಷ್ಟು ದಿವಸ ಆಯ್ತಮ್ಮ ಈಗ ಯೂಸ್ ಮಾಡ್ತಾ ಬಂದ್ಬಿಟ್ಟು? ಸುಮಾರು 3 ವರ್ಷದಿಂದ ತಗೋತಾ ಇದಾರೆ ಸರ್ ಅದನ್ನ. ಓಕೆ ಅಮ್ಮ, ಮತ್ತೆ ಬೇರೆ ಏನಾದ್ರೂ ಸಮಸ್ಯೆ ಇದೆನಾ ಇದು ಬಿಟ್ಟು? ಇಲ್ಲ ಸರ್, ಅದ್ ಬಿಟ್ರೆ ಬೇರೆ ಏನ್ ಸಮಸ್ಯೆ ಇಲ್ಲ. ನನ್ ಅನ್ಸುತ್ತೆ ತೂಕ ಏನಾದ್ರೂ ಇದಕ್ಕೆ ಏನಾದ್ರು ಕಾರಣ ಆಗ್ತಿದ್ಯಾ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಡಾಕ್ಟರ್ ಇದಕ್ಕೆ? ಜನರಲಿ ಈಗ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ ಅಸ್ತಮ ಅಂತಾನೆ ಹೇಳ್ಬೋದು. ಈ ತರ ಒಂದು ಅಲರ್ಜಿಕ್ ಅಸ್ತಮ ಆಗಿರ್ಬೋದು. ಅಸ್ತಮ ಕಂಡೀಷನ್ ಅಲ್ಲಿ ಈಗ ಮೇಲ್ಗಡೆ ಉಬ್ಸ ಬರ್ತಾ ಇದೆ, ಸೊ ಉಸಿರು ತಗೊಳಕ್ ಆಗ್ತಾ ಇಲ್ಲ ಅಂದಾಗ ಪ್ರತಿಯೊಬ್ಬ ಪೇಷಂಟ್ ಅಲ್ಲೂ ನೋಡ್ತಾ ಇರ್ತೀವಿ ಈ ತರ ಇನ್ಹೇಲರ್ಸ್ ಯೂಸ್ ಮಾಡ್ತಾ ಇರೋದನ್ನ. ಈಗ ಇನ್ಹೇಲರ್ ಇನ್ ದ ಸೆನ್ಸ್ ಏನಾಗ್ತಾ ಇದೆ, ಮಟ್ಟದಲ್ಲಿ ಆ ಒಂದು ತಕ್ಷಣಕ್ಕೆ ರಿಲೀಫ್ ಕೊಡೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಆದ್ರೆ ರೆಗ್ಯುಲರ್ ಆಗಿ ಅದನ್ನೇ ನಾವು ಹ್ಯಾಬಿಚುವೇಟ್ ಮಾಡ್ಕೊಂಡಾಗ, ಈಗ ಪ್ರತಿನಿತ್ಯ ನಾವು ಬಂದಾಗ್ಲೆಲ್ಲ ಇನ್ಹೇಲರ್ ಯೂಸ್ ಮಾಡ್ತಾ ಹೋಗ್ತೀವಿ ಅಂದಾಗ ಏನಾಗ್ಬಿಡುತ್ತೆ, ಅದರಿಂದ ತುಂಬಾ ಪೇಷಂಟ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಆ ರೀತಿ ಸೈಡ್ ಎಫೆಕ್ಟ್ಸ್ ಅಲ್ಲಿ ನೋಡೋದಾಗಿದ್ರೆ ಈ ದೇಹದ ತೂಕ ಕೂಡ ಒಂದು ಅಂತ ಹೇಳ್ಬೋದು. ಸೊ ರಿಪೀಟೆಡ್ ಆಗಿ ಇನ್ಹೇಲರ್ಸ್ ಯೂಸ್ ಮಾಡ್ತಾ ಬಂದಲ್ಲಿ, ಈಗ ಇನ್ಹೇಲರ್ಸ್ ಅಲ್ಲಿ ಇರೋದು ಸ್ಟಿರಾಯ್ಡ್ಸ್ ಅಂದಾಗ ಆ ಒಂದು ಸ್ಟಿರಾಯ್ಡ್ ನ ಬಳಕೆ ಪ್ರತಿನಿತ್ಯ ಮಾಡ್ತಾ ಬಂದಲ್ಲಿ ದಿನೇ ದಿನೇ ಈ ದೇಹದ ತೂಕ ಕೂಡ ಬೆಳೀತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಎಷ್ಟೋ ಜನ ಪೇಷಂಟ್ ಈ ಒಂದು ಅರ್ಲಿಯರ್ ಏಜಸ್ ಅಲ್ಲೇ ಆರ್ಥರೈಟಿಸ್ ಕೂಡ ತುತ್ತಾಗ್ತಾ ಇರೋದು ನೋಡ್ತಾ ಇರ್ತೀವಿ. ಹಾಗಾಗಿ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ತುಂಬಾನೇ ಮುಖ್ಯ ಇದೆಮ್ಮ. ಏನಾದ್ರೂ ಎಮರ್ಜೆನ್ಸಿ ಕಂಡೀಷನಿಗೆ, ಈಗ ಉಸಿರು ತಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋದು ಕಂಡೀಷನ್ ಅಲ್ಲಿ ಅದನ್ನ ಎಮರ್ಜೆನ್ಸಿ ಆಗಿ ಯೂಸ್ ಮಾಡುವಂತ ಒಂದು ಮೆಡಿಸಿನ್ಸ್ ಅಂತ ಹೇಳೋದು. ಅದನ್ನ ಬಿಟ್ಟು ನಾವು ಅದನ್ನೇ ಹ್ಯಾಬಿಚುವೇಟ್ ಮಾಡ್ಕೊಳ್ತಾ ಇದೀವಿ ಅಂದಾಗ ಕಾಯಿಲೆನ ವಾಸಿ ಪಡಿಸೋದನ್ನ ಬಿಟ್ಟು ಆ ಕಾಯಿಲೆನ ಮೇಲ್ಮಟ್ಟಕ್ಕೆ ಸರಿಪಡಿಸ್ಕೊಳ್ಳೋದ್ರ ಜೊತೆಗೆ ಇನ್ನೂ 4-5 ಬೇರೆ ಕಾಯಿಲೆಗೆ ತುತ್ತಾಗ್ತಾ ಇರೋದು ಪೇಷಂಟ್ಸ್ ಗಳಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಸೊ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿದೆ ನಮ್ಮ ಹೋಮಿಯೋಪತಿಯಲ್ಲಿ. ಇಲ್ಲಿ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದಿಲ್ಲದೆ ಆ ಒಂದು ಕಾಯಿಲೆ ಹುಟ್ಕೊಂಡಿರೋದಕ್ಕೆ ಮೂಲ ಕಾರಣ ಅನ್ನೋದೇನಿದೆ ಅದನ್ನ ಸರಿಪಡಿಸ್ತಾ ಬಂದ್ಬಿಟ್ಟು ಆ ಸಮಸ್ಯೆನ ಹಂತ ಹಂತವಾಗಿ ಹೊರಬರೋದಕ್ಕೆ ಹೆಲ್ಪ್ ಮಾಡ್ತಾ ಬರೋದು ಒಂದು. ಎರಡನೇದು, ಒಂದು ಸಲ ಆ ಕಾಯಿಲೆಯಿಂದ ಹೊರಗೆ ಬರ್ತಾ ಇದ್ದೀರಾ ಅನ್ನೋದ್ರ ಜೊತೆಗೆ ಆ ಕಾಯಿಲೆ ಮತ್ತೆ ತಿರುಗಿ ಬರದೇ ಇರೋ ತರ ನೋಡ್ಕೊಳ್ಳೋದಕ್ಕೂ ಕೂಡ ಮೆಡಿಸಿನ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದ್ಸಲ ಬಂದು ಭೇಟಿಯಾಗಿ ಎಕ್ಸಾಮಿನೇಷನ್ ಮೂಲಕ ಪ್ರೆಸೆಂಟ್ ಈಗ ಕಾಯಿಲೆ ಯಾವೊಂದು ಹಂತದಲ್ಲಿದೆ ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿಮ್ಮ. ತಿಳ್ಕೊಂಡ್ರ ಸುಕನ್ಯಾ ಅವರೇ? ಹೌದು ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಸರ್, ಒಂದ್ಸಲ ಬಂದ್ ಭೇಟಿ ಮಾಡ್ಕೋತೀನಿ ನಮ್ಮ ಹೋಮಿಯೋಪತಿಯಲ್ಲಿ. ಬನ್ನಿ, ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗತ್ತೆ. ನಿಮ್ಮ ಅತ್ತೆಯವರು ಆರೋಗ್ಯವಾಗಿರ್ತಾರೆ, ಚಿಂತೆ ಮಾಡಬೇಡಿ. ಓಕೆ, ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದನ್ನ ಬಿಡಬೇಕು, ಸರಿಯಾದ ಆಹಾರವನ್ನ ಸೇವಿಸಬೇಕು, ಮತ್ತು ನಾವು ಈ ಸೆಡೆಂಟರಿ ಲೈಫ್ ಬಿಟ್ಟು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇಟ್ಕೋಬೇಕು. ಇವೆಲ್ಲ ನಾವು ಮಾಡ್ತಾ ಹೋದ್ರೆ ನಮಗೆ ಈ ಅಲರ್ಜಿ ಅನ್ನುವ ಸಮಸ್ಯೆಗಳು ಬರೋದಿಲ್ಲ ಅಲ್ವಾ? ಯಾಕಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿ ಆಗತ್ತೆ. ಹಾಗಾಗಿ ಬೇಕಾದಷ್ಟು ಕಾಯಿಲೆಗಳು ಬರೋದನ್ನ ತಡಿಬಹುದು. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅನ್ಸುತ್ತೆ. ಮತ್ತೆ ಈಗ ಒಂದ್ ವೇಳೆ ಒಬ್ಬರಿಗೆ ಏನೋ ಒಂದು ಅಲರ್ಜಿ ಶುರುವಾಯ್ತು, ಈ ಅಲರ್ಜಿ ಶುರು ಆದ್ಮೇಲೆ ಅದು ದೇಹಕ್ಕೆ ಯಾವ್ಯಾವ ರೀತಿ ಪರಿಣಾಮಗಳನ್ನ ಬೀರುತ್ತೆ? ನಿಜವಾಗ್ಲು ಒಂದ್ಸಲ ಅಲರ್ಜಿ ಅನ್ನೋದು ಶುರು ಆಗ್ತಾ ಇದೆ ಅಂದಾಗ ಸೊ 2 ಪಾರ್ಟ್ಗಳಿಗೆ ತುಂಬಾನೇ ಇಫೆಕ್ಟ್ ಮಾಡುವಂಥದ್ದು ಅಲರ್ಜಿ. ಒಂದು, ಸ್ಕಿನ್ ಲೆವೆಲ್ ಅಲ್ಲಿ ಈ ಒಂದು ಕಾಯಿಲೆ ಹರಡ್ತಾ ಇರೋದು ನೋಡ್ತಾ ಇದ್ದೀವಿ. ಇನ್ನೊಂದು, ರೆಸ್ಪಿರೇಟರಿ ಸಿಸ್ಟಮ್ಗೆ ಈ ಒಂದು ಕಾಯಿಲೆ ಇಫೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಸ್ಕಿನ್ ಲೆವೆಲ್ ಅಲ್ಲಿ ನೋಡೋದಾಗಿದ್ರೆ ಸೊ ಚರ್ಮ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡ್ತಾ ಇರೋದೇ, ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಈ ಚರ್ಮ. ಪ್ರತಿನಿತ್ಯ ಈ ಒಂದು ಡಸ್ಟ್ಗೆ, ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರುತ್ತೆ. ಅದರಿಂದ ಎಷ್ಟೋ ಒಂದು ಇನ್ಫೆಕ್ಷನ್ಗೆ ನಮ್ಮ ದೇಹ ಎಕ್ಸ್ಪೋಸ್ ಆದ್ರೂ ಕೂಡ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ದೇಹನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಈ ಸ್ಕಿನ್. ಯಾವಾಗ ಅದೇ ಒಂದು ಸ್ಕಿನ್ ಅಲ್ಲೇ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ ಅಂದ್ರೆ ತುಂಬಾ ಕಾಮನ್ ಆಗಿ ಇಫೆಕ್ಟ್ ಆಗ್ತಕ್ಕಂಥ ಒಂದು ಅಲರ್ಜಿ ಅಂದ್ರೆ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಕರಿತೀವಿ. ಈ ಒಂದು ಅಲರ್ಜಿಕ್ ಆರ್ಟಿಕೇರಿಯಾ ಒಂದು ಕಂಡೀಷನ್ ಅಲ್ಲಿ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಒಂದು ರೆಡ್ ರ್ಯಾಷಸ್ ಆಗ್ತಾ ಇರುತ್ತೆ ದೇಹದ ಮೇಲೆ.
ಆ ರ್ಯಾಷಸ್ ಎಲ್ಲೆಲ್ಲಾಗಿದೆ ಅಲ್ಲಿ ತುಂಬಾನೇ ಇಚ್ಚಿಂಗ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಅದು ಕಾಡ್ತಾ ಇರುತ್ತೆ. ಆ ಒಂದು ಬರ್ನಿಂಗ್ ಸೆನ್ಸೇಷನ್ ಇಂದ ಕಂಟಿನ್ಯೂಸ್ ಆಗಿ ಇರಿಟೇಷನ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಅಂದ್ರೆ ಕೆಂಪದಾಗಿ ದದ್ದೆಗಳಾಗ್ತಾ ಇದೆ. ಎಲ್ಲಿ ಆ ಒಂದು ದದ್ದೆಗಳು ಕಾಡ್ತಾ ಇದೆ ಆ ಒಂದು ಭಾಗದಲ್ಲಿ ತುಂಬಾನೇ ತುರಿಕೆ ಅಥವಾ ನವೆ ಅನ್ನೋದು ಕಾಡ್ತಾ ಇದೆ. ಆ ಒಂದು ನವೆಯಿಂದ ತುಂಬಾ ಉರಿ ಕೂಡ ಆ ಒಂದು ಜಾಗದಲ್ಲಿ ಕಾಡ್ತಾ ಇದೆ. ಸೊ ಈ ತರ ಒಂದು ಸಿಂಪ್ಟಮ್ಸ್ ಅಲರ್ಜಿ ಕಾರ್ಟಿಕೇರಿಯಲ್ಲಿ ನೋಡ್ತಾ ಬರ್ಬೋದು. ಆ ತರ ಸಮಸ್ಯೆಯಿಂದ ಬಳಲ್ತಾ ಇರೋ ಪೇಷಂಟ್, ಎಷ್ಟೋ ಜನ ಪೇಷಂಟ್ ಎಕ್ಸಾಂಪಲ್ ನೋಡ್ತಾ ಇರ್ತೀವಿ, 8 ವರ್ಷ ಆಯ್ತು ಸರ್, ಈಗ 10 ವರ್ಷ ಆಯ್ತು. ಸೊ ಪ್ರತಿನಿತ್ಯ ಬರ್ತಾನೆ ಇದೆ, ಬಂದಾಗ್ಲೆಲ್ಲ ಮಾತ್ರೆ ಯೂಸ್ ಮಾಡ್ತೀನಿ, ಆ ಟ್ಯಾಬ್ಲೆಟ್ ತಗೊಂಡಾಗ ಆರಾಮಾಗುತ್ತೆ, ಮತ್ತೆ ಶುರು ಆಗುತ್ತೆ. ನಿಜವಾಗ್ಲು ಎಷ್ಟೋ ಜನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇರೋದು ನೋಡ್ತಾ ಇದೀವಿ. ಅಷ್ಟ್ರ ಮಟ್ಟಿಗೆ ಆ ಕಾಯಿಲೆ ಬೆಳೀತಾ ಇರೋದು ಕೂಡ ನೋಡ್ತಾ ಇದೀವಿ. ಸೊ ಇನಿಷಿಯಲ್ ಪೀರಿಯಡ್ ಅಲ್ಲಿ ಇನ್ನು 1 ತಿಂಗಳಲ್ಲೋ 2 ತಿಂಗಳಲ್ಲಿ ಒಂದ್ಸಲ ಬರ್ತಾ ಇತ್ತು. ಈಗ ಹೇಗಾಗಿದೆ ಅಂದ್ರೆ ಪ್ರತಿದಿನ ಬರುತ್ತೆ ಸರ್, ಪ್ರತಿದಿನ ಮಾತ್ರೆ ಯೂಸ್ ಮಾಡ್ಲೇಬೇಕು ನಾನು, ಅಷ್ಟ್ರ ಮಟ್ಟಿಗೆ ಕಾಮನ್ ಆಗಿ ಆ ಒಂದು ಕಾಯಿಲೆಗೆ ಸೊ ಇದು ಲೈಫ್ ಲಾಂಗ್ ತಗೊಳ್ಳೇಬೇಕು ನಾನು ಮಾತ್ರೆ ಅನ್ನೋ ತರ ಅಡಿಕ್ಷನ್ ಲೆವೆಲ್ಗೆ ಪೇಷಂಟ್ ಹೋಗ್ತಾ ಇರೋದು ನೋಡ್ತಾ ಇದೀವಿ. ಈಗ ಇಂಥ ಒಬ್ಬ ಪೇಷಂಟ್ ಅಂದ್ರೆ ನೀವು ಹೇಳಿದ್ರ ಅಡಿಕ್ಷನ್ ಲೆವೆಲ್ಗೆ ಹೋಗಿರತಕ್ಕಂಥ ಪೇಷಂಟ್, ಇಂಥ ಒಬ್ಬ ಪೇಷಂಟ್ ನಮ್ಮ ಹೋಮಿಯೋಪತಿಗೆ ಬಂದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಕೊಡುವ ಚಿಕಿತ್ಸೆಯಿಂದ ಒಂದು ಅವರಿಗೆ ಈ ಅಡಿಕ್ಷನ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗತ್ತಾ? ಹೌದು. 2 ಅವರ ಅಲರ್ಜಿಯನ್ನ ನೀವು ಪರಿಹಾರ ಮಾಡಕ್ ಸಾಧ್ಯ ಇದೆಯಾ? ನಿಜ. ಯಾಕಂದ್ರೆ ನೀವಂತಲ್ಲ, ಪ್ರತಿಯೊಬ್ಬ ಪೇಷಂಟ್ ಇದನ್ನ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಯಾಕಂದ್ರೆ ಕ್ಲಿನಿಕಲ್ ವಿಸಿಟ್ ಆದಾಗ ಪೇಷಂಟ್ಗೆ ಇರೋದು ಕಾಯಿಲೆಯಿಂದ ಹೊರಗೆ ಬರ್ತೀನ, ಯಾಕಂದ್ರೆ ಆ ಕಾಯಿಲೆಯಿಂದ ಅಷ್ಟು ಬೇಸತ್ತು ಅಷ್ಟು ಟ್ಯಾಬ್ಲೆಟ್ ಗಳನ್ನ ತಗೋತಾ ಇರೋದು ನೋಡ್ತಾ ಇದೀವಿ. ಈ ಒಂದು ಎಡಿಕ್ಷನ್ ಲೆವೆಲ್ಗೆ ಯಾರು ರೀಚ್ ಆಗ್ತಾ ಇದ್ದಾರೆ ಆ ತರ ಪೇಷಂಟ್ ಅಲ್ಲಿ ಡೇ 1 ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಹೋಮಿಯೋಪತಿ ಅಂದಾಗ ಸಡನ್ ಆಗಿ ಆ ಇಂಗ್ಲಿಷ್ ಮಾತ್ರೆಗಳನ್ನ ಬಿಡಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ದೇಹದ ಹ್ಯಾಬಿಚುವೇಟ್ ಆಗಿದೆ ಅಂದಾಗ ಸಡನ್ ಆಗಿ ಬಿಡಿಸೋದಕ್ಕಾಗೋದಿಲ್ಲ. ಆ ಒಂದು ಮಾತ್ರೆಗಳ ಜೊತೆಗೆ ನಮ್ಮ ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೈಮಲ್ಟೇನಿಯಸ್ಲಿ ಒಳಗಡೆ ಏನ್ ಕಾರಣಗಳಿದೆ ಅದನ್ನ ಸರಿಪಡಿಸೋದಕ್ಕೆ ನಮ್ಮ ಮಾತ್ರೆಗಳಿಂದ ಹೆಲ್ಪ್ ಆಗ್ತಾ ಇರುತ್ತೆ. ಯಾವ ರೀತಿ ಅವನ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಅಪ್ ಆಗ್ತಾ ಇದೆ, ರೋಗ ನಿರೋಧಕ ಶಕ್ತಿ ಅನ್ನೋದು ಬೆಳೀತಾ ಹೋಗುತ್ತೆ. ಈ ಒಂದು ಮಾತ್ರೆಯ ಡೋಸೇಜ್ ಹಂತ ಹಂತವಾಗಿ ಕೂಡ ಕಮ್ಮಿ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಒಂದಿನ ಈ ರೀತಿ ಬರುತ್ತೆ, ಆ ಮಾತ್ರೆ ತಗೊಳ್ಳದೇ ಇದ್ರೂ ಕೂಡ ನಾನು ಆರಾಮಾಗಿರ್ತಾ ಇದ್ದೀನಿ ಅನ್ನೋ ಸ್ಥಿತಿಗೂ ಕೂಡ ಹೋಗ್ತಾ ಇದೆ. ಸೊ ಈ ರೀತಿ ಆ ಒಂದು ಕಾಯಿಲೆಯಿಂದ ಮಾತ್ರೆಗಳನ್ನ ಹಂತ ಹಂತವಾಗಿ ಬಿಡಿಸೋದ್ರ ಜೊತೆಗೆ ಆ ಸಮಸ್ಯೆಯಿಂದ ಹೊರಬರಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಬರ್ಬೋದು. ಅದ್ರ ಜೊತೆಗೆ ಈ ತರ ಒಂದು ಕಾಯಿಲೆಗಳು ಕಾಣಿಸಿದಾಗ ಎಷ್ಟೋ ಜನ ಡಯಾಗ್ನೋಸ್ ಮಾಡೋದ್ರಲ್ಲೂ ಕೂಡ ಫೇಲ್ ಆಗ್ತಾ ಇರ್ತಾರೆ. ಕೆಂಪು ತದ್ದೆ ಬಂದಿದೆ, ಮೆಡಿಕಲ್ಗೆ ಹೋದೆ, ಮಾತ್ರೆ ತಗೊಂಡೆ, ಆದ್ರೆ ಯಾಕೆ ಬರ್ತಾ ಇದೆ, ಈ ಕಾಯಿಲೆ ಏನು ಅನ್ನೋದೇ ಕೂಡ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ತರ ಕಾಯಿಲೆ ಇರೋದು ಕಾಣಿಸ್ಕೊಂಡಾಗ ಅದರದೇ ಆದ ಒಂದಿಷ್ಟು ರಕ್ತ ಪರೀಕ್ಷೆ ಕೂಡ ನಾವು ಮಾಡಿಸ್ತಾ ಇರ್ತೀವಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕೆ. ಸೊ ಒಂದು ದೇಹದಲ್ಲಿ CRP ಅಂತ ಕರಿತೀವಿ, ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ದೇಹದಲ್ಲಿ ಇನ್ಫೆಕ್ಷನ್ ರೇಟ್ ಯಾವಾಗ ಬೆಳೆಯೋದಕ್ಕೆ ಶುರು ಆಗ್ಬಿಡುತ್ತೆ ಆ ಒಂದು CRP ಲೆವೆಲ್ ಪಾಸಿಟಿವ್ ಅಥವಾ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗೋದು. ಹಾಗಾಗಿ ನಾರ್ಮಲ್ ವ್ಯಾಲ್ಯೂಸ್ ನೋಡೋದಾಗಿದ್ರೆ CRP ಇದು 0 ಇಂದ ಅಪ್ ಟು 6 ವರೆಗೂ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. ಯಾವಾಗ 6 ಬಿಯಾಂಡ್ ಅಂದ್ರೆ ಬೆಳೀತಾ ಇದೆ ಅನ್ನೋ ಒಂದು ಕಂಡೀಷನ್ ಈ ಒಂದು ದೇಹದಲ್ಲಿ ಇನ್ಫೆಕ್ಷನ್ ಇದ್ದಾಗ ನೋಡ್ತಾ ಇರೋದು. 2ನೇದಾಗಿ ಬಂದ್ಬಿಟ್ಟು ESR ಅಂತ ಹೇಳ್ತೀವಿ, ಅಂದ್ರೆ ಎರಿಥ್ರೋಸೈಟಿಕ್ ಸೆಗ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಜನರಲಿ 0 ಇಂದ 20 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. 20ಗಿಂತಲೂ ಎಕ್ಸೀಡ್ ಆಗ್ತಾ ಇದೆ, ಹಾಗೆ ಒಂದು ಬೆಳೀತಾ ಇದೆ ಒಂದು ESR ಲೆವೆಲ್ ಅನ್ನೋದು ಇನ್ಫೆಕ್ಷನ್ ಇದ್ದಾಗ ನೋಡ್ತಾ ಬರ್ಬೋದು. 3ನೇದಾಗಿ ಒಂದು ಕನ್ಫರ್ಮೇಟರಿ ಟೆಸ್ಟ್ ಅನ್ನೋದಾಗಿದ್ರೆ AEC ಅಂತ ಹೇಳ್ತೀವಿ, ಅಂದ್ರೆ ಆಬ್ಸಲ್ಯೂಟ್ ಇಯೋಸಿನೋಫಿಲಿಕ್ ಕೌಂಟ್ ಅಂತ ಹೇಳ್ತೀವಿ. 40 ಇಂದ ಅಪ್ ಟು 440 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. 40 ಇಂದ 440? ಎಸ್, 440ಗಿಂತಲೂ ಜಾಸ್ತಿ ಆಗ್ತಾ ಇದೆ. ಈಗ ಎಷ್ಟೋ ಜನ ರಿಪೋರ್ಟ್ಸ್ ತಗೊಂಡ್ ಬರ್ತಾರೆ, ಆಲ್ಮೋಸ್ಟ್ ಇನ್ನು ಇದು 800 ಇದೆ, 850 ಇದೆ, 1000 ಇದೆ, ಇಷ್ಟ್ರ ಮಟ್ಟಿಗೆ ಈ ಒಂದು AEC ಲೆವೆಲ್ ಬೆಳೀತಾ ಇರೋದು ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇಮ್ಯುನೋಗ್ಲೋಬುಲಿನ್ E ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಪರೀಕ್ಷೆ ಮಾಡೋದ್ರ ಮೂಲಕ ಎಷ್ಟು ಮಟ್ಟಿಗೆ ಅಲರ್ಜಿ ಇದೆ ದೇಹದಲ್ಲಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಈ ಎಲ್ಲ ಪರೀಕ್ಷೆಗಳ ಮೂಲಕ ಅಲರ್ಜಿನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಆ ಕಾಯಿಲೆ ಯಾತಕ್ಕೋಸ್ಕರ ಬಂದಿದೆ, ಏನೆಲ್ಲ ಕಾರಣಗಳಿದೆ ಅದನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಂಡಾಗ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಆ ಒಂದು ಅಲರ್ಜಿ ಕಾರ್ಟಿಕೆರೆಯಿಂದ ಹೊರಬರಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಎಷ್ಟೋ ಜನ ಪೇಷಂಟ್ ಈಗ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ನ ಪಡ್ಕೊಂಡು ಹೊರಗೆ ಬರ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ 2ನೇದಾಗಿ ನಾನು ಹೇಳ್ತಾ ಇದ್ದೆ, ಇದು ಸ್ಕಿನ್ ಬಿಟ್ರೆ ನೆಕ್ಸ್ಟ್ ಇಫೆಕ್ಟ್ ಮಾಡೋದು ಅಲರ್ಜಿ ಅಂದ್ರೆ ನಮ್ಮ ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ. ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋ ವರ್ಡ್ ಬಂದಾಗ ಉಸಿರಾಟ ಅನ್ನೋದು ಬರುತ್ತೆ. ಉಸಿರಾಟ ಅನ್ನೋದಂದಾಗ ಉಸಿರು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹಕ್ಕೆ ಅನ್ನೋದು ಸೊ ತುಂಬಾ ತಿಳ್ಕೊಬೇಕಂತ ವಿಷಯ ಅಂತಾನೆ ಹೇಳ್ಬೋದು. ನಾವೇನು ಉಸಿರು ತಗೊಳ್ತಾ ಇದ್ದೀವಿ ಆ ಒಂದು ಉಸಿರಾಟದ ಮೂಲಕ ಏನು ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಹೇಳ್ತೀವಿ
ಅದ್ರ ಮೂಲಕನೇ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಭಾಗ ಅಥವಾ ಪಾರ್ಟ್ಸ್ ಆಗಿರ್ಬೋದು ಆಕ್ಟಿವ್ ಆಗಿ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ನಾವು ಉಸಿರಾಟ ನಿಲ್ಲಿಸ್ತೀವಿ ಪ್ರತಿಯೊಂದು ಪಾರ್ಟ್ಗಳು ಅದ್ರ ಫಂಕ್ಷನ್ ನಿಲ್ಲಿಸುತ್ತೆ. ಒಂದು 30 ಸೆಕೆಂಡು ಅಥವಾ 1 ನಿಮಿಷನೂ ಆ ಒಂದು ಉಸಿರಾಟ ನಿಲ್ಸೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಪಾರ್ಟ್ ಅಥವಾ ಫಂಕ್ಷನ್ ಅಂತ ಹೇಳ್ಬೋದು ಈ ಒಂದು ಉಸಿರಾಟ. ಯಾವಾಗ ಆ ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ ಇದು ಇಫೆಕ್ಟ್ ಮಾಡ್ತಾ ಇದೆ ಅಲರ್ಜಿ ಅಂದಾಗ 4 ಹಂತಗಳಾಗಿ ಒಂದು ಕಾಯಿಲೆ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಇನ್ನೊಂದು ಕರೆ ಇದೆ, ಅದು ಏನು ಅಂತ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನಾನು ಸಿ ಕೈ ಚಂದ್ರು. ತಾವ್ಯಾರು ಸರ್? ಇದು ಶಿವಲಿಂಗಪ್ಪ ಅಂತ ಹೇಳ್ರಿ. ಶಿವಲಿಂಗಪ್ಪ, ಯಾವ ಊರಿಂದ? ಸರ್ ಗೋಕಾಕ್ದಿಂದ ಸರ್. ಗೋಕಾಕ, ಕರದಂಟು. ಹೌದು ಸರ್. ಗೋಕಾಕ್ ಫಾಲ್ಸ್ ತುಂಬಿ ತುಳುಕ್ತಾ ಇದೆ ಇವಾಗಲ್ವಾ? ಹೌದು ಸರ್. ಹೇಳಿ, ನಿಮ್ ಸಮಸ್ಯೆ ಏನ್ ಹೇಳಿ. ಓಕೆ, ನಂದು ಮೂಗ್ ಸೋರ್ತಾ ಇದೆ ಸರ್. ಹಾ, ಮತ್ತೆ ಸೀನ್ ಬರುತ್ತೆ. ಹಾ, ಅದು ಮೂಗಲ್ಲಿ ಹಾಕೋದಕ್ಕೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ. ಹಾ, ಅದು 3 ವರ್ಷದಿಂದ ಪ್ರಾಬ್ಲಮ್ ಇದೆ. ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಸಿಗ್ಬೋದಾ ಅಂತ ಕರೆ ಮಾಡಿದ್ದೀನಿ ಸರ್. 3 ವರ್ಷದಿಂದ ಟ್ರೀಟ್ಮೆಂಟ್ ಡೆಫಿನೆಟ್ ಆಗಿ ಸಿಗತ್ತೆ. ನಮ್ಮ ಹೋಮಿಯೋಪತಿಗೆ ನೀವು ಬಂದ್ರೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರವಾಗಿ ಆರೋಗ್ಯವಂತರಾಗಿರ್ತೀರಾ. ನೇರವಾಗಿ ನಮ್ಮ ವೈದ್ಯರನ್ನ ಕೇಳೇ ಬಿಡೋಣ. ಸೊ ಮೂಗಲ್ಲಿ ನೀರು ಸೋರ್ತಾ ಇರೋದು ಬಹಳ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು? ಹಲೋ ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್, ಇದು ಗೋಕಾಕ್ದಿಂದ ಮಾತಾಡ್ತಾ ಇರೋದು. ಓಕೆ. ಅದು ನನಗೆ ತುಂಬಾ ಸೀನ್ ಬರುತ್ತೆ, ಮತ್ತೆ ಮೂಗ್ ಕೂಡ ಸೋರ್ತಾ ಇದೆ. ಓಕೆ. ಇದು ಲಾಸ್ಟ್ 3 ವರ್ಷದಿಂದ ಇದು ಇದೇ ತರ ಆಗ್ತಾ ಇದೆ. ಮತ್ತೆ ಇಲ್ಲೆಲ್ಲ ದವಾಖಾನೆಗಳಲ್ಲಿ ಹೋಗಿ ಇಂಜೆಕ್ಷನ್ ಮತ್ತೆ ಗುಳಿಗೆ ಕೂಡ ತಗೊಂಡೆ. ಓಕೆ. ಆದ್ರೆ ಇದಕ್ಕೆ ಒಂದು ರಿಸಲ್ಟ್ ಅಂತ ಸಿಗ್ತಾ ಇಲ್ಲ ಇದು. ಓಕೆ, ತೊಂದ್ರೆ ಇಲ್ಲ. ಒಂದ್ ನೋಡಿಪ್ಪ, ಈ ತರ ಸಮಸ್ಯೆ ಅನ್ನೋದು ಕಾಣ್ತಾ ಇರೋದು ತುಂಬಾ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ ಅಥವಾ ನೆಗಡಿ ಆಗ್ತಾ ಇದೆ, ಮುಂಜಾನೆ ಎದ್ಕೊಳ್ಳೆ ಸೀನ್ಗಳು ತುಂಬಾ ಬರ್ತಾ ಇರುತ್ತೆ. ಈ ತರ ಕಾಣಿಸಿದಾಗ ಹಲವಾರು ಪೇಷಂಟ್ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ನೋಡ್ತಾ ಇರ್ತೀವಿ. ಏನೋ ಕೆಮ್ಮು ನೆಗಡಿ ಅನ್ಕೊಂಡು ಸ್ವಲ್ಪ ಆಂಟಿಬಯೋಟಿಕ್ಸ್ ಆಗಿರ್ಬೋದು ಅಥವಾ ಈ ಒಂದು ಕೆಮ್ಮಿನ ಇದೇನಿರುತ್ತೆ ಸಿರಪ್ ಇರುತ್ತೆ ಅದನ್ನ ತಗೊಳ್ತಾ ಬರೋದು. ಈ ತರ ಮಾಡಿದಾಗ ಆ ತಕ್ಷಣಕ್ಕೇನೋ ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಆದ್ರೆ ಆ ಕಾಯಿಲೆಗೆ ಇರುವಂತ ಮೂಲ ಕಾರಣನ ನಾವು ಹಾಗೆ ಬಿಟ್ಬಿಡ್ತೀವಿ. ಈಗ ಈ ಒಂದು ಅಲರ್ಜಿಕ್ ರೈನೈಟಿಸ್ ಅಲ್ಲಿ ನೋಡೋದಾಗಿದ್ರೆ, ಸೊ ನಮ್ಮ ದೇಹದಲ್ಲಿರೋ ಈ ಒಂದು ರೆಸಿಸ್ಟೆನ್ಸ್ ಪವರ್ ಅಂತ ಏನ್ ಹೇಳ್ತೀವಿ, ಸೊ ಅದು ಕಮ್ಮಿ ಆಗ್ತಾ ಬಂದಲ್ಲಿ ಈ ರೀತಿ ರಿಪೀಟೆಡ್ ಆಗಿ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಕಾಡ್ತಾ ಇರೋದು ಪೇಷಂಟ್ಸ್ ಅಲ್ಲಿ ನೋಡ್ತಾ ಬರೋದು. ಸೊ ಆ ರೀತಿ ಒಂದು ರಿಪೀಟೆಡ್ ಇನ್ಫೆಕ್ಷನ್ ಇಂದ ಮೇಲ್ಮಟ್ಟದಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಸೊ ಆ ಒಂದು ಇನ್ಫೆಕ್ಷನ್ ನ ತಡೆ ಹಿಡಿಯೋದಕ್ಕೆ ನಾವು ಆರ್ಟಿಫಿಷಿಯಲ್ ಆಂಟಿಬಾಡೀಸ್ ನ ದೇಹದಲ್ಲಿ ಹಾಕ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಆಂಟಿಬಾಡೀಸ್ನೇ ನಾವು ಆಂಟಿಬಯೋಟಿಕ್ಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಸೊ ಆಂಟಿಬಯೋಟಿಕ್ಸ್ ಅನ್ನೋದು ತಗೊಂಡಾಗ ಆ ಒಂದು ತಕ್ಕ ಮಟ್ಟಕ್ಕೆ ಅಂದ್ರೆ ಆ ಮೆಡಿಸಿನ್ಸ್ ತಗೊಂಡಾಗ ಆ ಡೋಸೇಜ್ ಇರೋವರೆಗೂ ನಮ್ಮ ದೇಹದಲ್ಲಿ ಏನ್ ಇನ್ಫೆಕ್ಷನ್ ಇದೆ ಅದನ್ನ ಕಮ್ಮಿ ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಡೋಸೇಜ್ ಅನ್ನೋದು ಕಂಪ್ಲೀಟ್ ಅಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂದಾಗ ಮತ್ತೆ ಯಾವಾಗ ನಾವು ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ, ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್ ಮತ್ತೆ ರಿಲ್ಯಾಪ್ಸ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಹಾಗಾಗಿನೇ ರಿಪೀಟೆಡ್ ಆಗಿ 3 ವರ್ಷ ಆದ್ರೂ ಆ ಕಾಯಿಲೆ ಹಾಗೆ ಪರ್ಸಿಸ್ಟ್ ಆಗ್ತಾ ಇರೋದು, ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿ ಕಾಣಿಸ್ತಾ ಇರೋದು. ಇಲ್ಲಿ ಮೇನ್ ಆಗಿ ಮಾಡ್ಬೇಕಾಗಿರೋದು, ಮೇಲ್ಪಟ್ಟದಲ್ಲಿ ಕೆಂಬಂತು ಅಥವಾ ನೆಗಡಿ ಆಗ್ತಾ ಇದೆ ಅಥವಾ ಸೀನ್ಗಳು ಬರ್ತಾ ಇದೆ ಅಂತಲ್ಲ, ಅವೆಲ್ಲ ಸಮಸ್ಯೆಗಳು ಬರೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನ ಸರಿಪಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಯಾವಾಗ ಅದನ್ನ ಸರಿಪಡಿಸ್ಕೊಳ್ತೀರಾ, ಮೇಲ್ಗಡೆ ಇರೋ ಸಿಂಪ್ಟಮ್ಸ್ ಸರಿ ಹೊಂದೋದಕ್ಕೂ ಹೆಲ್ಪ್ ಆಗುತ್ತೆ. ಪ್ಲಸ್ ಈಗ ಒಂದು ಕಾಯಿಲೆ ಹಂತ ಹಂತವಾಗಿ ನೆಗ್ಲೆಕ್ಟ್ ಮಾಡಿದಾಗ ಏನು ಅದರಿಂದ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ, ಆ ಒಂದು ಕಾಂಪ್ಲಿಕೇಶನ್ಸ್ ನ ತಡೆ ಹಿಡಿಯೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಫಸ್ಟ್ ಎಕ್ಸಾಮಿನೇಷನ್ ಮಾಡಿ ನೋಡೋಣ. ಸೊ ಆ ಒಂದು ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು ಕಾಯಿಲೆ ಯಾವ ಒಂದು ಹಂತಕ್ಕೆ ತಲುಪಿದೆ ಅಂತ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ಬಂದಾಗ ಈಗ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಅದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಈ ಒಂದು ಪ್ಯಾಥಾಲಜಿಕಲ್ಲಿ ನೋಡಿದಾಗ ಅದನ್ನ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದ್ಸಲ ಬಂದು ಭೇಟಿಯಾಗಿಪ್ಪ. ಸೊ ಆ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಹೆಲ್ಪ್ ಮಾಡ್ಬೋದು ನೋಡಿ. ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕು ಅಂತ? ಗೊತ್ತಾಯ್ತು ಸರ್, ತಿಳ್ಕೊಂಡೆ. ಬಹಳ ಸಂತೋಷ. ನೀವು ನಮ್ಮ ಹೋಮಿಯೋಪತಿಗೆ ಬನ್ನಿ, ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಆಗ್ಬೋದಾ? ಅವಶ್ಯವಾಗಿ ಒಂದ್ಸತಿ ಬಂದು ಭೇಟಿ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫೋನ್ ಮಾಡಿದ್ದಕ್ಕೆ. ಸೊ ಮೊದಲನೇ ಹಂತದಲ್ಲಿದ್ದಾಗ ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಅಲರ್ಜಿಕ್ ರೈನೈಟಿಸ್ ಅನ್ನೋ ಒಂದು ಕಂಡೀಷನ್ ಬರ್ತಕ್ಕಂಥ ಒಂದು ಏಜ್ ಪೀರಿಯಡ್ ನೋಡೋದಾಗಿದ್ರೆ ಒಂದು 3 years ಇಂದ 10 years, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ತುಂಬಾನೇ ಕಾಮನ್ ಆಗಿ ಇಫೆಕ್ಟ್ ಆಗುವಂತ ಒಂದು ಸಮಸ್ಯೆ ಈ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬೋದು.
ಯಾವಾಗ ಈ ಒಂದು ಫಸ್ಟ್ ಸ್ಟೇಜ್ ಅಥವಾ ಮೊದಲನೇ ಹಂತನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಎರಡನೇ ಹಂತಕ್ಕೆ ಯಾವಾಗ ಕಾಯಿಲೆ ತಲುಪ್ತಾ ಇದೆ, ಸೊ ಅಲ್ಲಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆನೆ ಅಲರ್ಜಿಕ್ ಸೈನೋಸೈಟಿಸ್ ಅಂತ ಹೇಳ್ಬೋದು. ಜನರಲಿ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾನೇ ಕಾಮನ್ ಆಗಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಈ ಸೈನೋಸೈಟಿಸ್ ಅಂತ ಹೇಳ್ಬೋದು. ಯಾವಾಗ ಆ ಒಂದು ಸಮಸ್ಯೆನ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೂಡ್ತಾ ಇದ್ದೀವಿ, ಮೇಲ್ಗಡೆ ಸಿಂಪ್ಟಮೆಟಿಕಲಿ ಮಾತ್ರೆಗಳನ್ನ ಮಾತ್ರ ತಗೋತಾ ಇದೀವಿ ಅಂದಾಗ ಕಾಯಿಲೆ ಯಾವಾಗ ಇದು ಒಂದು 3ನೇ ಹಂತಕ್ಕೆ ತಲುಪ್ತಾ ಇದೆ, ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಇನಿಷಿಯಲಿ ಒಂದು ಉಸಿರಾಟದ ಸಮಸ್ಯೆ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಮುನ್ಸೂಚನೆ ತೋರಿಸ್ತಾ ಇದೆ, ಉಸಿರಾಟದ ಸಮಸ್ಯೆ ಕಾಡ್ತಾ ಇದೆ ಅಂದಾದ್ಮೇಲೂ ನೆಗ್ಲೆಕ್ಟ್ ಮಾಡ್ತಿದೀವಿ, ಇದೇ ಒಂದು ಸಿಂಪಲ್ ಆಗಿರೋ ಅಲರ್ಜಿ ಕೊನೆ ಹಂತಕ್ಕೆ ಅಂದ್ರೆ 4ನೇ ಹಂತಕ್ಕೆ ತಲುಪಿದಾಗ ಅಸ್ತಮಾ ಕೂಡ ಕನ್ವರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಹಂತ ಹಂತಗಳಾಗಿ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಹಾಗಿದ್ದಲ್ಲಿ ಈ ಒಂದು ಅಲರ್ಜಿಕ್ ರೈನೈಟಿಸ್ ಬಗ್ಗೆ ತಿಳಿಸೋದಾಗಿದ್ರೆ, ಮೊದಲನೇ ಹಂತದಲ್ಲಿ ಇದ್ದಾಗ ನೋಡೋದಾಗಿದ್ರೆ ಓನ್ಲಿ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಅನ್ನೋದು ಮಾತ್ರ ನೋಡ್ತಾ ಇರ್ತೀವಿ. ಅಂದ್ರೆ ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಒಂದು ಫಂಕ್ಷನಲಿ ವ್ಯತ್ಯಾಸ ಅನ್ನೋದು ಮಾತ್ರ ಕಾಡ್ತಾ ಇರುತ್ತೆ. ಅಲ್ಲಿ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ, ಡ್ರೈ ಕಫ್ ಬರ್ತಾ ಇದೆ, ಅರ್ಲಿ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಸ್ನೀಸಿಂಗ್ ಅನ್ನೋದು ಕಾಡ್ತಾ ಇದೆ, ಅಂದ್ರೆ ಕೆಮ್ಮು ಬರ್ತಾ ಇದೆ, ಒಣ ಕೆಮ್ಮು, ಅದ್ರ ಜೊತೆಗೆ ನೆಗಡಿ ಆಗ್ತಾ ಇದೆ, ಮುಂಚೆನೆ ಎದ್ದ ಕೂಡಲೇ ಸೀನ್ಗಳು ಕಾಡ್ತಾ ಇದೆ. ಈ ರೀತಿ ಒಂದಿಷ್ಟು ಲಕ್ಷಣಗಳು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಯಾವಾಗ ಕೆಮ್ಮು ನೆಗಡಿ ಅಥವಾ ಸೀನ್ಗಳು ಬರ್ತಾ ಇದೆ ಅಂದಾಗ ಪ್ರತಿಯೊಬ್ಬರು ನಾವು ಆಲೋಚನೆ ಮಾಡೋದು, ಏನೋ ಕೆಮ್ಮು ನೆಗಡಿ, ಸ್ವಲ್ಪ ಆಂಟಿಬಯೋಟಿಕ್ಸ್ ತಗೊಂಡ್ರೆ ಸಾಕು ಅಥವಾ ಕೆಮ್ಮಿನ ಸಿರಪ್ ತಗೊಂಡ್ರೆ ಸಾಕು ಕಮ್ಮಿ ಆಗುತ್ತೆ. ಯಾವಾಗ ಟ್ಯಾಬ್ಲೆಟ್ ತಗೊಳ್ತೀವಿ ವಿದಿನ್ 3 to 5 days ಅಲ್ಲಿ ಅದು ವಾಸಿ ಕೂಡ ಆಗ್ತಾ ಇರುತ್ತೆ, ಕಮ್ಮಿ ಆಗಿದೆ ಅನ್ಕೊಳ್ತೀವಿ. ಮತ್ತೆ ಒಂದು 15 ದಿನ ಅಥವಾ 1 ತಿಂಗಳ ಬಿಟ್ಟು ನೋಡಿದ್ರೆ ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್ ರಿಯಕರ್ ಆಗೋದಕ್ಕೆ ಶುರು ಆಗೋದು. ಇಷ್ಟಕ್ಕೆ ಮುಂಚೆ ಟ್ಯಾಬ್ಲೆಟ್ ತಗೊಂಡಿದ್ದೆ ಕಮ್ಮಿ ಆಗಿತ್ತು, ಈಗ ಮತ್ತೆ ಬಂತು, ಮತ್ತೆ ಅದೇ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದು. ಈ ರೀತಿ ರಿಪೀಟೆಡ್ ಆಗಿ ಯಾವ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇದ್ರದ್ದು ಬರ್ತಾ ಇದೆ ಅಂದ್ರೆ ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದೀವಿ. ಅದರಲ್ಲೂ ಎಷ್ಟೊಂದು ಜನ ಪೇಷಂಟ್ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ, ಟ್ಯಾಬ್ಲೆಟ್ ತಗೊಂಡಾಗ ಯಾಕೆ ಹೋಗ್ತಾ ಇದೆ, ಮತ್ತೆ ಯಾಕೆ ಬರುತ್ತೆ? ಸೊ ಅದಕ್ಕೆ ಮೂಲ ಕಾರಣ ಅಂದ್ರೆ ಈಗ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೆ, ರಕ್ತ ಕಣಗಳು. ಸೊ ನ್ಯಾಚುರಲ್ ಆಗಿ ದೇಹದಲ್ಲಿ ಕೆಲಸ ಮಾಡುವಂತ ಈ ಒಂದು ಆಂಟಿಬಾಡೀಸ್ ಏನಿದೆ ಅದ್ರ ಕೆಲಸ ಕಮ್ಮಿ ಮಾಡ್ಕೊಂಡಿದೆ, ಹಾಗಾಗಿ ಸಮಸ್ಯೆ ಕಾಡ್ತಾ ಇದೆ. ಸೊ ಹಾಗಿದ್ದಾಗ ಆ ಒಂದು ನ್ಯಾಚುರಲ್ ಆಂಟಿಬಾಡೀಸ್ ನ ಫಂಕ್ಷನ್ ನ ಇಲ್ಲಿ ಸರಿಪಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಆರ್ಟಿಫಿಷಿಯಲ್ ಆಂಟಿಬಾಡಿ ಅಥವಾ ಆಂಟಿಬಯೋಟಿಕ್ಸ್ ನ ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ. ಸೊ ಆ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ, ಆ ಟ್ಯಾಬ್ಲೆಟ್ ಡೋಸೇಜ್ ಇರೋವರೆಗೂ ಕಮ್ಮಿ ಆಗಿದೆ ಅಥವಾ ಇನ್ಫೆಕ್ಷನ್ ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ಆ ಡೋಸೇಜ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಆ ಸಮಸ್ಯೆ ರಿಲ್ಯಾಪ್ಸ್ ಆಗೋದಕ್ಕೆ ಶುರು ಆಗೋದು. ಸೊ ಈ ರೀತಿ ಹಲವಾರು ಪೇಷಂಟ್ ಅಲ್ಲಿ ಒಂದು ಕಾಯಿಲೆ ರಿಪೀಟೆಡ್ ಆಗಿರೋದು ನೋಡ್ತಾ ಇದ್ದೀವಿ. ಅದ್ರಲ್ಲಂತೂ ಚಿಕ್ಕ ಮಕ್ಕಳು ಬರ್ತಾರೆ 8 ವರ್ಷ 6 ವರ್ಷ, ಸೊ ಆಲ್ರೆಡಿ ಪ್ರತಿ ತಿಂಗಳು ತೋರಿಸ್ತಾ ಇರೋದು ಬುಕ್ಲೆಟೇ ತಗೊಂಡ್ಬಂದಿರ್ತಾರೆ. ಆಲ್ಮೋಸ್ಟ್ 15 ಸಲ ಆಯ್ತು 20 ಸಲ ಆಯ್ತು ಕನ್ಸಲ್ಟ್ ಮಾಡ್ತಾ ಇದೀವಿ ಪ್ರತಿ ತಿಂಗಳು ಅವೇ ಮಾತ್ರೆ ತಗೊಳ್ತಾ ಇದೀವಿ ಅನ್ನೋದು. ಸೊ ನೆಕ್ಸ್ಟ್ ಅಂತೂ ಡಾಕ್ಟರ್ ಹತ್ರ ಹೋಗೋದು ಬೇಡ, ಇದೇ ಮಾತ್ರೆ ಕೊಡ್ತಿದಾರಲ್ಲ ಅದೇ ತಗೊಳ್ಳೋಣ, ಅಷ್ಟ್ರ ಮಟ್ಟಿಗೆ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಮೇಲ್ಗಡೆ ನಮ್ಗೆ ಏನ್ ಲಕ್ಷಣಗಳು ಕಾಣ್ತಾ ಇದೆ, ಈಗ ಕೆಮ್ಮು ಬಂತು ನೆಗಡಿ ಬಂತು ಅಂತ ಅದಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಅಂದಾಗ ಆ ಒಂದು ಕೆಮ್ಮು ನೆಗಡಿ ಬಂದಿರೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂದಾಗ ಮೊದಲನೇ ಹಂತದಲ್ಲಿರೋ ಅದೇ ಒಂದು ಸಮಸ್ಯೆ 2ನೇ ಹಂತಕ್ಕೂ ಕೂಡ ತಲುಪೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ 2ನೇ ಹಂತಕ್ಕೆ ಆ ಕಾಯಿಲೆ ತಲುಪ್ತಾ ಇದೆ, ಫಸ್ಟ್ ಸ್ಟೇಜ್ ಅಲ್ಲಿ ನೋಡ್ತಾ ಇದೀವಿ ಓನ್ಲಿ ಫಂಕ್ಷನಲಿ ಡಿಸ್ಟರ್ಬೆನ್ಸ್ ಅನ್ನೋದು ಮಾತ್ರ ಇತ್ತು. ಯಾವಾಗ ಅದೇ ಕಾಯಿಲೆ 2ನೇ ಹಂತಕ್ಕೆ ತಲುಪ್ತಾ ಇದೆ, ಇಲ್ಲಿ ಸ್ಟ್ರಕ್ಚರಲಿ ಕೂಡ ಚೇಂಜಸ್ ಆಗೋದಕ್ಕೆ ಶುರು ಆಗ್ತಾ ಇದೆ, ಒಂದು ಪ್ಯಾಥಾಲಜಿಕಲ್ ವ್ಯತ್ಯಾಸ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಇದೀವಿ. ಆ ರೀತಿ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಈ ಒಂದು 2ನೇ ಹಂತದಲ್ಲಿ ತಿಳ್ಕೊಳ್ಳೋದಾಗಿದ್ರೆ ಸೊ 3 ಕಾಯಿಲೆಗಳು ಇಲ್ಲಿ ಕಾಮನ್ ಆಗಿ ಪೇಷಂಟ್ ಸಫರ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಒಂದು ಅಲರ್ಜಿಕ್ ಸೈನೋಸೈಟಿಸ್ ಅಂತ ಹೇಳ್ಬೋದು, 2ನೇದು ನೇಸಲ್ ಪಾಲಿಪ್ ಅಂದ್ರೆ ಮೂಗಿನ ಒಳಗಡೆ ದುರ್ಮಾಂಸ ಅನ್ನೋದು ಬೆಳೀತಾ ಇರೋದು ನೋಡ್ತಾ ಇರೋದು, 3ನೇದಾಗಿ ಬಂದ್ಬಿಟ್ಟು ಈ ಒಂದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ, ಟಾನ್ಸಿಲ್ಸ್ ಅಲ್ಲಿ ಒಂದು ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಈ 3 ಕಾಯಿಲೆ ಅನ್ನೋದು ತುಂಬಾನೇ ಕಾಮನ್ ಆಗಿ ಕಾಡ್ತಕ್ಕಂಥದ್ದು ಅಂತ ತಿಳಿಸ್ಬೋದು. ಸೊ ಯಾವಾಗ ಈ 3 ಕಾಯಿಲೆ ಬರ್ತಾ ಇದೆ ಅದರಲ್ಲೂ ತುಂಬಾನೇ ಕಾಮನ್ ಆಗಿ ಈಗ ನೋಡ್ತಾ ಇರೋದು ನೇಸಲ್ ಪಾಲಿಪ್ ಅಂತ ಹೇಳ್ಬೋದು. ನೇಸಲ್ ಪಾಲಿಪ್ ಅಂದ್ರೆ ಮೂಗಿನ ಒಳಗಡೆ ದುರ್ಮಾಂಸ ಅನ್ನೋದು ಬೆಳೀತಾ ಇದೆ, ಕಾರ್ಟಿಲೇಜ್ ಬೆಳ್ಕೊಳ್ಳುತ್ತಲ್ಲ ನಿಜವಾಗ್ಲೂ. ಸೊ ಈ ರೀತಿ ಒಂದು ದುರ್ಮಾಂಸ ಬೆಳೆದಿದೆ ಅಂದಾಗ ಸೊ ಕಾಮನ್ ಆಗಿ ಮೂಗ್ ಕಟ್ಕೊಳಕ್ ಶುರು ಆಗ್ತಾ ಇದೆ, ಮೂಗಿಂದ ಉಸಿರು ತಗೊಳಕ್ ಆಗ್ತಾ ಇಲ್ಲ, ಅಥವಾ ಥಿಕ್ ಮ್ಯೂಕಸ್ ಅನ್ನೋದು ಪಾಸ್ ಆಗ್ತಾ ಇದೆ, ಅಥವಾ ಆ ಒಂದು ಸ್ಮೆಲ್ ಏನ್ ತಗೊಳ್ತಾ ಇದೀವಿ ಆ ಸ್ಮೆಲ್ ನನಗೆ ಗೊತ್ತಾನೆ ಆಗ್ತಾ ಇಲ್ಲ. ಸೊ ಈ ರೀತಿ ಒಂದಿಷ್ಟು ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದೀವಿ.
ಸೊ ಯಾವಾಗ ಅದೇ ಒಂದು ದುರ್ಮಾಂಸನ ನೆಗ್ಲೆಕ್ಟ್ ಮಾಡ್ಕೊಂಡು ಹಾಗೆ ಬಿಡ್ತಾ ಇದ್ದೀವಿ, ಕಂಪ್ಲೀಟ್ ಬ್ಲಾಕ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಕಂಡೀಷನ್ ಅಲ್ಲಿ ಎಷ್ಟೋ ಜನ ಆಪರೇಷನ್ ನ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆಪರೇಷನ್ ಮಾಡ್ಕೊಂಡಿದೀವ, ಒಂದು 6 ತಿಂಗಳ ವರ್ಷ ಆರಾಮಾಗೆ ಇರ್ತೀವಿ, ಮತ್ತೆ 1 ವರ್ಷ 2 ವರ್ಷ ಆಗುತ್ತಲ್ಲ ಮತ್ತೆ ಅದೇ ಜಾಗದಲ್ಲಿ ಅದೇ ದುರ್ಮಾಂಸ ಕಾಣಿಸೋದಕ್ಕೆ ನಿಜವಾಗ್ಲು ಎಷ್ಟೋ ಜನ ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದುರ್ಮಾಂಸ ಬೆಳೆದಿದೆ ಅಂತ ದುರ್ಮಾಂಸನೇನೋ ತೆಗೆದು ಹಾಕ್ತಾ ಇದೀವಿ, ಆದ್ರೆ ದುರ್ಮಾಂಸ ಬೆಳೆದಿರೋದಕ್ಕೆ ಏನ್ ಕಾರಣ ಇದೆ, ಅದ್ರ ಮೂಲ ಏನು, ನಿಜವಾಗ್ಲು ಅದನ್ನ ಹಾಗೆ ಬಿಡ್ತಾ ಇದೀವಿ. ಹಾಗಿದ್ದಾಗ ಅದು ಮತ್ತೆ ಬೆಳೆಯೋ ಚಾನ್ಸಸ್ ಅಂತೂ ಜಾಸ್ತಿ ಇದ್ದೇ ಇದೆ. ಹಾಗಾಗಿ ಈ ಒಂದು ಕಂಡೀಷನ್ ಅಲ್ಲಿ ಮೇನ್ ಆಗಿ ಮಾಡ್ಬೇಕಾಗಿರೋದು ನಮ್ಮ ದೇಹದಲ್ಲಿರೋ ಮೆಟಬಾಲಿಸಮ್ ಫಸ್ಟ್ ಸರಿಪಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಯಾವಾಗ ಅದನ್ನ ಸರಿಪಡಿಸ್ತೀವಿ, ಫಸ್ಟ್ ಕಾಯಿಲೆ ಫರ್ದರ್ ಕಾಂಪ್ಲಿಕೇಟೆಡ್ ಆಗದೆ ಇರೋ ತರ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಇರೋ ಒಂದು ಸಮಸ್ಯೆಯಿಂದ ಹೊರ ಬರ್ಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಅದು ಬಿಟ್ರೆ ನೆಕ್ಸ್ಟ್ 2ನೇ ಕಾಮನ್ ಆಗಿ ನೋಡ್ತಾ ಇರೋದು ಸೈನುಸೈಟಿಸ್ ಅಂತ ಹೇಳಿದೆ. ಸೈನುಸೈಟಿಸ್ ಅಂದ್ರೆ ಈ ಒಂದು ಸೈನಸ್ ಗಳಲ್ಲಿ ಇನ್ಫ್ಲಮೇಷನ್ ಅಥವಾ ಒಂದು ಥಿಕ್ ಮ್ಯೂಕಸ್ ಅನ್ನೋದು ಯಾವಾಗ ಫಿಲಪ್ ಆಗ್ತಾ ಇದೆ, ಆ ಒಂದು ಕಂಡೀಷನ್ ನಾವು ಸೈನುಸೈಟಿಸ್ ಅಂತ ಕರಿತಾ ಇದೀವಿ. ಎಸ್ಪೆಷಲಿ ಈ ಒಂದು ಫೇಸ್ ಅಲ್ಲಿ ನೋಡೋದಾಗಿದ್ರೆ ಒಂದು ಫ್ರಂಟಲ್ ಅಂತ ಹೇಳ್ತೀವಿ, ನಿಜವಾಗ್ಲಿ. 2ನೇದು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಬ್ರೈನ್ ಒಳಗಡೆ ಏನ್ ಫಂಕ್ಷನ್ ನಡೀತಾ ಇರುತ್ತೆ ಅದ್ರ ಮೂಲಕ ಆ ಒಂದು ಗಾಳಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಒಂದು ಪ್ಯಾಸೇಜಸ್ ಇರುತ್ತೆ. ಸೊ ಯಾವಾಗ ಅದೇ ಒಂದು ಸೈನಸ್ ಗಳು ಬ್ಲಾಕ್ ಆಗ್ತಾ ಇದೆ ಅಂದಾಗ ಆ ಒಂದು ಏರ್ವೇ ಏನು ಎಕ್ಸ್ಚೇಂಜ್ ಆಗ್ತಾ ಇದೆ ಅದು ಬ್ಲಾಕ್ ಆಗ್ಬಿಡುತ್ತೆ. ಅದ್ರ ಮೂಲಕ ಕಂಟಿನ್ಯೂಸ್ ಆಗಿ ತಲೆ ಭಾರ ಅನ್ಸೋದಕ್ಕೆ ಶುರು ಆಗೋದು. ಎಷ್ಟೋ ಜನ ಹೇಳ್ತಿರ್ತಾರೆ ತಲೆನೋವು ತುಂಬಾ ಬಂದ್ಬಿಡುತ್ತೆ, ಆ ತಲೆನೋವು ಬಂದಾಗ ನೋವಿನ ಮಾತ್ರೆ ತಗೊಳ್ಳೋವರೆಗೂ ನಂಗೆ ನೋವು ಕಮ್ಮಿನೇ ಆಗಲ್ಲ, ನಿಜವಾಗ್ಲು ಅಷ್ಟರ ಮಟ್ಟಿಗೆ ಸೀವಿಯರ್ ಆಗಿ ನೋವು ಕಾಣಿಸ್ತಾ ಇರೋದು ಒಂದು ಸೈನಸ್ ಗಳಲ್ಲಿ ನೋಡ್ತಾ ಇದೀವಿ. ಮುಖ ಊದ್ಕೊಂಡಂಗ ಆಗೋದು, ಮುಂಜಾನೆ ಎದ್ಕೊಳ್ಳೇನೆ ಮುಖ ತುಂಬಾ ಊದ್ಕೊಂಡಿರುತ್ತೆ. ಸೊ ಸ್ವಲ್ಪ ಓಡಾಡಾದ್ಮೇಲೆ ಸ್ವಲ್ಪ ಮುಖ ಮತ್ತೆ ನಾರ್ಮಲ್ ಕಂಡೀಷನ್ ಬರ್ತಾ ಇದೆ. ಅಥವಾ ಕಣ್ಣೆಲ್ಲ ಕೆಂಪುಗಾಗ್ಬಿಡುತ್ತೆ ಸ್ವಲ್ಪ ಜರ್ನಿ ಮಾಡಿದ್ರೆ, ಕಣ್ಣಿಂದ ನೀರ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಈ ರೀತಿ ಒಂದಿಷ್ಟು ಲಕ್ಷಣಗಳು ತಿಳಿಸ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಇನಿಷಿಯಲ್ ಪೀರಿಯಡ್ ಅಲ್ಲೇನೋ ನೋವಿನ ಮಾತ್ರೆ ತಗೊಂಡು ಅಥವಾ ಬಿಸಿ ಕಾವು ತಗೊಂಡು ಅದನ್ನ ಮುಂದೂಡ್ತಾ ಬರ್ತೀವಿ. ಯಾವಾಗ ಅದೇ ಒಂದು ಸಿವಿಯರ್ ಕಂಡೀಷನ್ ರೀಚ್ ಆಗ್ತಾ ಇದೆ, ಈ ಒಂದು ಸೈನುಸೈಟಿಸ್ ಅಲ್ಲೂ ಕೂಡ ಎಷ್ಟೋ ಜನ ಒಂದು ಆಪರೇಷನ್ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಮ್ಯೂಕಸ್ ಏನ್ ಫಿಲಪ್ ಆಗಿದೆ ಸೈನಸ್ ಗಳಲ್ಲಿ, ಆ ಮ್ಯೂಕಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮೆಡಿಸಿನ್ಸ್ ಅನ್ನೋದು ಪಡ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ರೀತಿ ಮಾಡಿದಾಗ ಅಲ್ಲೂ ಕೂಡ ಅದೇ ಮ್ಯೂಕಸ್ ಏನ್ ಫಿಲಪ್ ಆಗಿದೆ ಅದನ್ನ ತೆಗಿತಾ ಇದೀವಿ ಹೊರತಾಗಿ ಕಾರಣನ ಹಾಗೆ ಬಿಡ್ತಾ ಇದೀವಿ. ಹಾಗಾಗಿ ಎಷ್ಟೋ ಜನ ಪೇಷಂಟ್ ಈ ಒಂದು ಸೈನುಸೈಟಿಸ್ ಅಲ್ಲೂ ಕೂಡ 2 ಸಲ ಆಪರೇಷನ್ ಆಯ್ತು ಅಥವಾ 3 ಸಲ ಆಪರೇಷನ್ ಆಯ್ತು, ಆದ್ರೆ ಕಾಯಿಲೆ ಮಾತ್ರ ನಾನು ಬಿಟ್ಟು ಹೋಗ್ತಾ ಇಲ್ಲ, ಮತ್ತೆ ಮತ್ತೆ ಅದು ತಿರುಗಿ ಬರ್ತಾನೆ ಇದೆ ಅನ್ನೋದು ಹೇಳ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ಮೂಲ ಕಾರಣದ ಜೊತೆಗೆ ಯಾವಾಗ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತೀವಿ ಆವಾಗ್ಲೇ ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈಗ ಟಾನ್ಸಿಲೈಟಿಸ್ ಬಗ್ಗೆನೂ ಹೇಳ್ತಾ ಇದ್ದೆ, ಅಂದ್ರೆ ಸೈನುಸೈಟಿಸ್ ಅಲ್ಲೂ ಆಪರೇಷನ್ ಆಯ್ತು, ಫೇಲ್ ಆಯ್ತು, ಅದರಿಂದ ಮತ್ತೆ ಬಂತು ಅಂತ ಹೇಳ್ತಾ ಇದ್ದೆ. ಅದೇ ತರ ಈ ಒಂದು ಟಾನ್ಸಿಲೈಟಿಸ್ ಅಲ್ಲಿ ನೋಡೋದಾಗಿದ್ರೆ, ಸೊ ಅದರಲ್ಲಿ ಊತ ಕಾಣಿಸ್ಕೊಂಡಿದೆ, ಗಂಟ್ಲಲ್ಲಿ ಕೆರೆತ ಆಗ್ತಾ ಇದೆ, ಸೊ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೋವು ಕಾಡ್ತಾ ಇರುತ್ತೆ ಮಕ್ಕಳಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಅಳ್ತಾ ಇರೋದು, ಅದರಿಂದ ನೋವು ಅನುಭವಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಆದ್ರೆ ಅದ್ರಲ್ಲೂ ಕೂಡ ಒಂದಿಷ್ಟು ಮಕ್ಕಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಊತ ಕಾಣಿಸ್ಕೊಂಡಿದೆನಾ ಆ ಒಂದು ಡಾಕ್ಟರ್ ಸಜೆಷನ್ ಮೇಲೆ ಆಪರೇಷನ್ ಮೊರೆ ಕೂಡ ಹೋಗ್ತಾ ಇದ್ದಾರೆ, ನಿಜವಾಗಿ. ಸೊ ಒಂದ್ಸಲ ಟಾನ್ಸಿಲ್ಸ್ ನಾವು ತೆಗೆದು ಹಾಕ್ತಾ ಇದೀವಿ ಅಂದ್ಮೇಲೆ ಅದರಿಂದ ಏನೆಲ್ಲ ದುಷ್ಪರಿಣಾಮ ಆಗ್ತಾ ಇರೋದ್ರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗ ಆಗಿರ್ಬೋದು, ಪಾರ್ಟ್ ಆಗಿರ್ಬೋದು, ದೇಹನ ಪ್ರೊಟೆಕ್ಟ್ ಮಾಡೋದಕ್ಕಿದೆ ಹೊರತಾಗಿ ದೇಹಕ್ಕೆ ತೊಂದರೆ ಕೊಡುವಂತ ಪಾರ್ಟ್ಸ್ ಗಳು ಯಾವುದೂ ಇಲ್ಲ. ಅದೇ ತರ ಈ ಒಂದು ಟಾನ್ಸಿಲ್ಸ್ ಕೂಡ, ಟಾನ್ಸಿಲ್ಸ್ ಗಳ ಫಂಕ್ಷನ್ ಏನಾಗಿರುತ್ತೆ ಅಂದ್ರೆ, ಏನೇ ಒಂದು ಇನ್ಫೆಕ್ಷನ್ ಈಗ ದೇಹದ ಒಳಗಡೆ ಹೋಗ್ತಾ ಇದೆ ಅಂದಾಗ ಕತ್ತಿನ ಭಾಗದಲ್ಲೇ ಆ ಒಂದು ಇನ್ಫೆಕ್ಷನ್ ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಈ ಒಂದು ಟಾನ್ಸಿಲ್ಸ್ ಗಳಲ್ಲಿ ಇರುತ್ತೆ. ಸೊ ಆ ಒಂದು ಇನ್ಫೆಕ್ಷನ್ ಇಂದ ಆ ಒಂದು ಟಾನ್ಸಿಲ್ಸ್ ಅಲ್ಲಿ ಊತ ಅನ್ನೋದು ಕಾಣಿಸ್ಕೊಂಡಿದೆ ಅಂದಾಗ ಊತನ ಕಮ್ಮಿ ಪಡಿಸೋದಕ್ಕೆ ನಾವು ಟ್ರೀಟ್ಮೆಂಟ್ ತಗೋಬೇಕು ಹೊರತಾಗಿ ಟಾನ್ಸಿಲ್ಸ್ ನೇ ತೆಗೆದು ಹಾಕ್ತಿವಿ ಅಂದಾಗ ಇದೇ ಒಂದು ಇನ್ಫೆಕ್ಷನ್ ಕತ್ತಿನ ಭಾಗದಿಂದ ಇನ್ನು ಡೀಪರ್ ಪಾರ್ಟ್ಸ್ಗೂ ಕೂಡ ಹರಡೋದಕ್ಕೆ ಶುರು ಆಗ್ತಾ ಇದೆ. ಈಗ 2ನೇ ಹಂತದವರೆಗೂ ನಾನು ಹೇಳ್ತಾ ಇದ್ದೆ, ಒಂದು ಅಲರ್ಜಿಕ್ ರೈನೈಟಿಸ್ ಅಂತ, 2ನೇದಾಗಿ ಬಂದ್ಬಿಟ್ಟು ಅಲರ್ಜಿಕ್ ಸೈನುಸೈಟಿಸ್ ಅಂತ, 3ನೇದಾಗಿ ಬಂದ್ಬಿಟ್ಟು ನೇಸಲ್ ಪಾಲಿಪ್, 4ನೇದಾಗಿ ಬಂದ್ಬಿಟ್ಟು ಟಾನ್ಸಿಲೈಟಿಸ್. ಸೊ ಈ ಎಲ್ಲ ಲಕ್ಷಣಗಳಲ್ಲಿ ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ಅಥವಾ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು, ಮೂಗಿಂದ ನೀರ್ ಕಡಿಯೋದಾಗಿರ್ಬೋದು, ಮುಖ ಭಾರ ಅನ್ಸೋದಾಗಿರ್ಬೋದು, ತಲೆನೋವು ಬರೋದಾಗಿರ್ಬೋದು, ಕಣ್ ಕೆಂಪಗಾಗ್ತಾ ಇದೆ, ಕಣ್ಣಲ್ಲಿ ನವೆ ಬರ್ತಾ ಇದೆ, ಕಣ್ಣಿಂದ ನೀರ್ ಕಡಿತಾ ಇದೆ, ಗಂಟ್ಲಲ್ಲಿ ಕೆರೆತ ಬರ್ತಾ ಇದೆ, ಗಂಟ್ಲಲ್ಲಿ ನೋವು ಕಾಡ್ತಾ ಇದೆ, ಇದೆಲ್ಲ ಲಕ್ಷಣಗಳು ನೋಡೋದಾಗಿದ್ರೆ ಓನ್ಲಿ ಅಪ್ಪರ್ ರಿಲೇಟೆಡ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮಾತ್ರ ಇಲ್ಲಿ ನೋಡ್ತಾ ಇದ್ವಿ.
ಸೊ ಒಂದು ಲೋವರ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಇಲ್ಲಿ ನೋಡ್ತಾ ಇರಲಿಲ್ಲ. ಯಾವಾಗ ಇದೇ ಒಂದು ಕಾಯಿಲೆ 2ನೇ ಹಂತದಿಂದ 3ನೇ ಹಂತಕ್ಕೆ ತಲುಪ್ತಾ ಇದೆ, ಸೊ ನೆಕ್ಸ್ಟ್ ಅದು ಇಫೆಕ್ಟ್ ಮಾಡ್ತಕ್ಕಂತ ಒಂದು ಜಾಗ ಅಥವಾ ಭಾಗ ದೇಹದಲ್ಲಿ ನೋಡೋದಾಗಿದ್ರೆ ನಮ್ಮ ಒಂದು ಶ್ವಾಸಕೋಶ ಅಂತ ಹೇಳ್ತೀವಿ ಅಥವಾ ಉಸಿರಾಟದ ಟ್ಯೂಬ್ ಅಂತ ಹೇಳ್ಬೋದು. ಯಾವಾಗ ಉಸಿರಾಟದ ಟ್ಯೂಬ್ ಅಲ್ಲೂ ಕೂಡ ಈ ಒಂದು ಇನ್ಫೆಕ್ಷನ್ ಹರಡೋದಕ್ಕೆ ಶುರು ಆಗ್ತಾ ಇದೆ. ಸೊ ಇನ್ಫೆಕ್ಷನ್ ಯಾವಾಗ ಹರಡಕ್ ಶುರು ಆಗ್ಬಿಡುತ್ತೆ, ಆ ಟ್ಯೂಬ್ ಒಳಗಡೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದ್ರೆ ಊತ ಅನ್ನೋದು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಯಾವ ರೀತಿ ಊತ ಬೆಳೆಯೋದಕ್ಕೆ ಶುರು ಆಗ್ಬಿಡತ್ತೆ, ಆ ರೀತಿ ನಮ್ಗೆ ಉಸಿರು ತಗೊಳ್ಳೋದ್ರಲ್ಲೂ ಕೂಡ ಸಮಸ್ಯೆ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಅದರಲ್ಲೂ ನೋಡಿರ್ಬೋದು ಈಗ ನೀವು 24 hours ನಾವು ಬ್ರೀತ್ ಮಾಡ್ತಾ ಇದ್ದೀವಿ, ಅದು ಅನ್ಕಾನ್ಶಿಯಸ್ ಮೈಂಡ್ ಇಂದ. ನಾವೇನು ಉಸಿರು ತಗೊಳ್ತಾ ಇದ್ದೀವಿ, ಸೊ ನಮ್ಗೆ ಗೊತ್ತಾಗ್ದೇನೆ ನಾವು ಉಸಿರು ತಗೊಳ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ಸೊ ಯಾವಾಗ ಈ ಒಂದು ಇನ್ಫೆಕ್ಷನ್ ಈ ಒಂದು ಉಸಿರಾಟದ ಟ್ಯೂಬ್ ಅಲ್ಲೂ ಹರಡ್ತಾ ಇದೆ ಅಂದಾಗ ಆ ಉಸಿರು ತಗೊಳ್ಳೋದ್ರಲ್ಲೂ ಕೂಡ ಕಾನ್ಶಿಯಸ್ ಮೈಂಡ್ ಇಂದ ನಾನು ಉಸಿರಾಟ ಮಾಡಬೇಕು ಅನ್ನೋ ಸ್ಥಿತಿಗೆ ಎಷ್ಟೋ ಜನ ಹೋಗ್ತಿದ್ದಾರೆ. ನನಗೆ ಉಸಿರು ತಗೊಳ್ತಾ ಇಲ್ಲ, ಆಗ್ತಾ ಇಲ್ಲ, ಮೇಲ್ ಉಸಿರು ತಗೊಳ್ತಾ ಇರ್ತೀನಿ, ಸ್ವಲ್ಪ ಓಡಿದ್ರು ಸಾಕು ನನಗೆ ತುಂಬಾ ಈ ಒಂದು ಉಬ್ಸ ಕಾಣಿಸೋದಕ್ಕೆ ಶುರು ಆಗ್ತಾ ಇದೆ, ಎದೆ ಭಾರ ಅನ್ಸ್ಬಿಡುತ್ತೆ, ಮತ್ತೆ ಡ್ರೈ ಕಫ್ ಕಂಟಿನ್ಯೂಸ್ ಆಗಿ ಒಣ ಕೆಮ್ಮು ಅನ್ನೋದು ಜಾಸ್ತಿ ಬರೋದಕ್ಕೆ ಶುರು ಆಗ್ತಾ ಇದೆ. ಸೊ ಈ ಎಲ್ಲ ಲಕ್ಷಣಗಳು ಈ ಒಂದು ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಒಂದು ಉಬ್ಸ ಅಂತ ಹೇಳ್ತಾ ಇದ್ದೆ ನಾನು, ವೀಸಿಂಗ್ ಅಂತ ಕರಿತೀವಿ. ಜನರಲಿ ಈ ಒಂದು ಕಂಡೀಷನ್ ನಾವು ಅಸ್ತಮಾ ಸ್ಟೇಜ್ ಅಲ್ಲಿ ನೋಡ್ತಕ್ಕಂಥದ್ದು. ಆದ್ರೆ ಬ್ರಾಂಕೈಟಿಸ್ ಅಲ್ಲೂ ಕೂಡ ಯಾವಾಗ ಒಂದು ಸ್ಟಿಮ್ಯುಲೈಗೆ ನಮ್ಮ ದೇಹ ರಿಪೀಟೆಡ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಈಗ ಡಸ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಆ ಸಮಯದಲ್ಲಿ ರಾತ್ರಿ ಮಲಗಿದಾಗ ನನಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ಅಥವಾ ಜಾಸ್ತಿ ಕೋಲ್ಡ್ ಪದಾರ್ಥಗಳು ಏನಾದ್ರೂ ತಿಂದಿದ್ದೀನಿ ಇವತ್ತು, ಅವತ್ತು ರಾತ್ರಿ ನನಗೆ ಉಸಿರಾಟದ ಸಮಸ್ಯೆ ಆಗಿರುತ್ತೆ. ಮಿಕ್ಕಿರೋ ಟೈಮಲ್ಲಿ ನಾನು ಆರಾಮಾಗೆ ಇರ್ತಾ ಇದ್ದೀನಿ, ಹಾಗಿದ್ರೆ ನಾನು ಇದು ಬಿಡ್ಬೇಕಾ ಅನ್ನೋ ತರ ಎಷ್ಟೋ ಜನ ಪೇಷಂಟ್ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಕಾರಣ ಆಗ್ತಾ ಇರೋದು ಒಂದು ಸ್ಟಿಮ್ಯುಲೈ ಇಂದ, ಆದ್ರೆ ಅದಕ್ಕೆ ಒಳಗಡೆ ಕಾರಣ ನೋಡೋದಾಗಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯಿಂದ ಏನ್ ಇನ್ಫೆಕ್ಷನ್ ಒಳಗಡೆ ಬೆಳೀತಾ ಇದೆ ಅದ್ರ ಮೂಲಕ ಈ ಕಾಯಿಲೆ ಅನ್ನೋದು ಹುಟ್ಕೊಂಡಿರೋದು. ಸೊ ಈ ರೀತಿ ಆ ಕಾಯಿಲೆ ಹುಟ್ಕೊಂಡಿದೆ ಅಂದಾಗ ಫಸ್ಟ್ ಆ ಮೂಲ ಕಾರಣದ ಜೊತೆಗೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಬಿಟ್ಟು ಈಗ ಎಷ್ಟೋ ಜನ ಏನ್ ಮಾಡ್ತೀವಿ, ಈಗ ಡಸ್ಟ್ ಅಲ್ಲಿ ಹೋದ್ರೆ ಆಗ್ತಿದೆನಾ, ಆದಷ್ಟು ಡಸ್ಟ್ ಅವಾಯ್ಡ್ ಮಾಡಿದ್ರೆ ಸಾಕು, ಅಥವಾ ಕೋಲ್ಡ್ ಪದಾರ್ಥಗಳಿಂದ ಆಗ್ತಾ ಇದೆನಾ, ಆ ಪದಾರ್ಥಗಳ ಬಿಟ್ರೆ ಆಯ್ತು ನಾನು ಆರಾಮಾಗಿರ್ತೀನಿ. ಸೊ ಈ ರೀತಿ ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಹಾಗೆ ಮುಂದೂಡ್ತಾ ಇರೋದು ನೋಡ್ತಾ ಇದ್ದೀವಿ. ಎಲ್ಲ ಸಿಂಟಮ್ಯಾಟಿಕ್ ರಿಲೀಫ್ ಅಷ್ಟೇ, ಅದು ನಿಜವಾಗ್ಲು ಪರ್ಮನೆಂಟ್ ಕ್ಯೂರ್ ಅಲ್ಲ. ಹೌದು. ಸೊ ಅದರಲ್ಲೂ ಈ ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ಈ ಒಣ ಕೆಮ್ಮಾಗಿರ್ಬೋದು, ಎದೆ ಭಾರ ಅನ್ಸೋದಾಗಿರ್ಬೋದು, ಈ ಒಂದು ಸ್ಟಿಮ್ಯುಲೈಗೆ ಎಕ್ಸ್ಪೋಸ್ ಆದಾಗ ಈ ಒಂದು ವೀಸಿಂಗ್ ಸಮಸ್ಯೆ ಆಗಿರ್ಬೋದು ಕಾಡ್ತಾ ಇದೆ ಅಂದಾಗ, ಸೊ ಆ ಒಂದು ಕಾಯಿಲೆನೆ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನ್ ಹೇಳ್ತಾ ಇದ್ದೀವಿ. ಈ ಒಂದು ಮುನ್ಸೂಚನೆ ಅನ್ನೋದು ತೋರಿಸ್ತಾ ಇದೆ, ಇಲ್ಲಿ ಉಸಿರಾಟದ ಸಮಸ್ಯೆ ಅನ್ನೋದು ಶುರು ಆಗ್ತಾ ಇದೆ. ಸೊ ಆದ್ರೂ ನಿರ್ಲಕ್ಷ್ಯ ಮಾಡಿದಾಗ ಸೊ ಇದೇ ಒಂದು ಕಾಯಿಲೆ 4ನೇ ಹಂತ ಅಥವಾ ಸಿಂಪಲ್ ಆಗಿರೋ ಅಲರ್ಜಿ ಅಸ್ತಮಾ ಕನ್ವರ್ಟ್ ಆಗ್ತಾ ಇರೋದು ಪೇಷಂಟ್ ಅಲ್ಲಿ ತಿಳ್ಕೊಬಹುದು. ಸೊ ನೀವು ಇವಾಗ ನಿರ್ಲಕ್ಷ್ಯ ಅಂತ ಹೇಳಿದ್ರಲ್ಲ, ಈಗ ಎಷ್ಟೋ ಅಲರ್ಜಿಗಳು ನಮ್ಗೆ ಇರ್ತದೆ, ಹೌದು, ಆ ಮೊಮೆಂಟ್ಗೆ ಅಲರ್ಜಿ ಆಗುತ್ತೆ, ಅದಕ್ಕೆ ಏನೋ ಟೆಂಪ್ರರಿ ತೊಗೊಳ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಲರ್ಜಿ, ಅದು ಮುಂದೆ ಬೆಳೀತಾ 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 ಅದರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಹೌದು, ಈಗ ಆ ಒಂದು ಕಾಂಪ್ಲಿಕೇಶನ್ಸ್ ಅಲ್ಲಿ ಅಲರ್ಜಿಯಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಅಸ್ತಮನೆ ಅಂತ ಹೇಳ್ಬೋದು. ಸೊ ಈ 4ನೇ ಹಂತಕ್ಕೆ ರೀಚ್ ಆದಾಗ ಏನು ಅಸ್ತಮಾ ಕಂಡೀಷನ್ಗೆ ಪೇಷಂಟ್ ಒಳಗೆ ಆಗ್ತಾ ಇದ್ದಾನೆ, ಸೊ ಅಲ್ಲಿ ಏನಾಗ್ತಾ ಇದೆ, ಈಗ ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಡಸ್ಟಿಗೆ ಅಥವಾ ಕೋಲ್ಡ್ ಪದಾರ್ಥಗಳು ತಗೊಂಡಾಗ ಅಥವಾ ವೆದರ್ ಅಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ಈ ಒಂದು ಉಬ್ಬಸ ಅನ್ನೋದು ಕಾಡ್ತಾ ಇತ್ತು. ಆದ್ರೆ ಇದೇ ಒಂದು ಅಸ್ತಮಾ ಕಂಡೀಷನ್ ಏನಾಗ್ತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಸ್ಟಿಮ್ಯುಲೈ ಅಂತ ಹೇಳ್ತೀವಿ, ಅಂದ್ರೆ ಸ್ಟಿಮ್ಯುಲೈಗೆ ಎಕ್ಸ್ಪೋಸ್ ಆಗಿ ಅಥವಾ ಬಿಡಿ ಮನೆಯಲ್ಲೇ ಕೂತ್ರು ಕೂಡ ಪ್ರತಿದಿನ ಉಬ್ಬಸ ಅನ್ನೋದು ಕಾಡ್ತಾ ಇದೆ. ಸೊ ಪ್ರತಿದಿನ ನಾನು ಅದಕ್ಕೆ ಮೆಡಿಸಿನ್ಸ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಮಲ್ಕೊಳಕ್ಕೆ ಆಗಲ್ಲ ಅನ್ನೋ ಒಂದು ಕಂಡೀಷನ್ಗೆ ರೀಚ್ ಆಗ್ತಾ ಇರೋದು ಪೇಷಂಟ್ ನೋಡ್ತಾ ಇದೀವಿ. ಅದರಲ್ಲೂ ಕ್ಲಿನಿಕಲ್ ಬಂದಾಗ ನೋಡ್ತಾ ಇರ್ತೀವಿ. ಸೊ ಈ ಒಂದು ಪಂಪ್ ಯೂಸ್ ಮಾಡ್ತಾ ಇದ್ದೀನಿ ಸರ್, ಇನ್ನೊಂದು ಪಂಪ್ ಕೊಟ್ಟಿದ್ದಾರೆ ಈಗ. ಸೊ ಆ ಇನ್ಹೇಲರ್ಸ್ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಇನ್ಹೇಲರ್ ಯೂಸ್ ಮಾಡ್ತಾ ಹೋದಷ್ಟು ಸೊ ತಕ್ಕ ಮಟ್ಟಿಗೆ ಅವ್ರ ರಿಲೀಫ್ ಅಂತೂ ಸಿಗ್ತಾ ಇರುತ್ತೆ, ಸೊ ಅದು ಇಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಅದರಿಂದ ಎಷ್ಟೋ ಜನರಿಗೆ ಈ ಒಂದು ಸೈಡ್ ಎಫೆಕ್ಟ್ಸ್ ಆಗ್ತಾ ಇರೋದು ಪೇಷಂಟ್ ಗಳಲ್ಲಿ ನೋಡ್ತಾ ಇದೀವಿ. ಈ ಒಂದು ಚಿಕ್ಕ ಮಕ್ಕಳಲ್ಲೂ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದೀವಿ. 10 ವರ್ಷ 12 ವರ್ಷದ ಮಕ್ಕಳು ಇರ್ತಾರೆ, ನೆಬ್ಲೈಸೇಷನ್ ಕೊಟ್ಟಿದೀವಿ ಸರ್ ಆರಾಮಾಯ್ತು ಅವನಿಗೆ, ಅಥವಾ ಇನ್ಹೇಲರ್ ಕೊಟ್ಟಿದ್ವಿ ಅವಾಗ ಸ್ವಲ್ಪ ಆರಾಮ ಆಗ್ತಾ ಇದೆ.
ಆದ್ರೆ ಈ ರೀತಿ ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಿರಾಯ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಆ ಸ್ಟಿರಾಯ್ಡ್ಸ್ ಗಳನ್ನ ಕೊಡ್ತಾ ಇದೀವಿ ಅಂದ್ಮೇಲೆ ದೇಹದ ಒಂದು ಬೇರೆ ಭಾಗಕ್ಕೂ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋದು ತುಂಬಾ ಚಾನ್ಸಸ್ ಇದೆ. ಅದರಲ್ಲೂ ಸ್ಟಿರಾಯ್ಡ್ಸ್ ನಾವು ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಂದಾಗ ಎಷ್ಟೋ ಮಕ್ಕಳಲ್ಲಿ ನೋಡ್ತಾ ಇದೀವಿ, ಒಂದು ಪ್ರೀ ಮ್ಯಾಚುರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಹೇಳ್ತೀವಿ. 18 ವರ್ಷ 20 ವರ್ಷದವ್ರು ಇರ್ತಾರೆ, ಬಿಳಿ ಕೂದಲ ಆಲ್ರೆಡಿ ಬರಕ್ ಶುರು ಆಗ್ತಾ ಇದೆ, ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಅಥವಾ ಅವನೇನು ಊಟನೇ ಮಾಡೋದಿಲ್ಲ ಆದ್ರೂ ವೇಟ್ ಅನ್ನೋದು ದಿನೇ ದಿನೇ ಬೆಳಿತಾನೆ ಇದೆ. ಸೊ ವೇಟ್ ಬೆಳಿತಾ ಇದ್ದಾನೆ ಆದ್ರೆ ಅಷ್ಟೇ ಸುಸ್ತಾಗ್ತಾ ಇದ್ದಾನೆ, ಸ್ವಲ್ಪ ಕೆಲಸ ಮಾಡಕ್ಕೂ ಆಗಲ್ಲ, ಲೇಸಿನೆಸ್ ಜಾಸ್ತಿ ಬೆಳ್ಕೊಳ್ತಾ ಇದೆ, ತುಂಬಾನೇ ನಿದ್ದೆ ಮಾಡ್ತಾನೆ. ಸೊ ಈ ರೀತಿ ಓದಿನಲ್ಲೂ ಕೂಡ ಓದಿರೋದು ನೆನಪಿರ್ತಾ ಇಲ್ಲ, ಫಾರ್ಗೆಟ್ಫುಲ್ನೆಸ್ ಅಂತ ಹೇಳ್ತೀವಿ, ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಮತ್ತೆ ಕಾನ್ಸಂಟ್ರೇಟೇ ಮಾಡಕ್ ಆಗೋದಿಲ್ಲ ಓದೋದ್ರಲ್ಲಾಗಿರ್ಬೋದು, ಆಕ್ಟಿವಿಟೀಸ್ ಅಲ್ಲಾಗಿರ್ಬೋದು. ಈ ರೀತಿ ಅವರ ಒಂದು ಮಾನಸಿಕವಾಗಿ ಕೂಡ ಈ ಒಂದು ಸಮಸ್ಯೆ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ತರ ಈ ಒಂದು ವೃದ್ಧರಲ್ಲಿ ನೋಡೋದಾಗಿದ್ರೆ ಈಗ 45 ವರ್ಷ 50 ವರ್ಷ 60 ವರ್ಷ ಆದ್ಮೇಲೆ ಈ ತರ ಒಂದು ಪಂಪ್ ಅಥವಾ ಇನ್ಹೇಲರ್ಸ್ ಏನ್ ಯೂಸ್ ಮಾಡ್ತಾ ಇದ್ದಾರೆ ಅವರಲ್ಲಿ ಏನಾಗ್ತಾ ಇದೆ, ಈ ಒಂದು ಮೂಳೆಗಳಿಗೆ ಇಂಡೈರೆಕ್ಟ್ಲಿ ಅದ್ರ ಮೂಲಕ ಸಮಸ್ಯೆಗೀಡಾಗ್ತಾರೆ ನಿಜವಾಗ್ಲು. ಸೊ ಅರ್ಲಿ ಏಜ್ ಅಲ್ಲೇ ಒಂದು ಮೂಳೆಗಳ ಡೆನ್ಸಿಟಿ ಕಳ್ಕೊಳ್ತಾ ಇದೆ ಅಥವಾ ಸಾಂದ್ರತೆ ಅನ್ನೋದು ಕಳ್ಕೊಳ್ಳೋದ್ರ ಮೂಲಕ ಈ ಒಂದು ಆರ್ಥರೈಟಿಸ್ ಅನ್ನೋ ಸಮಸ್ಯೆಗೂ ಕೂಡ ಈಡಾಗ್ತಾ ಇರೋದು ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಈ ರೀತಿ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದೀವಿ ಅಂದಾಗ ಆ ಟ್ರೀಟ್ಮೆಂಟ್ ಇಂದ ಕಾಯಿಲೆಯಿಂದ ಹೊರಬರೋದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಹೊರತಾಗಿ ಒಂದು ಕಾಯಿಲೆನ ತೆಗೆದು ಹಾಕ್ಬಿಟ್ಟು ಇನ್ನೂ 10 ಕಾಯಿಲೆಗಳು ಬರ್ತಾ ಇದೆ ಅಂದಾಗ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ರೀತಿ ಉಪಯೋಗ ಆಗ್ತಾ ಇರೋದಿಲ್ಲ. ಒಂದು ಎರಡನೇದಾಗಿ ಬಂದ್ಬಿಟ್ಟು ಸೊ ಈಗ ಇನ್ಹೇಲರ್ಸ್ ಅಲ್ಲೂ ನಾವು ಕೂಡ ಹೇಳ್ತಾ ಇರ್ತೀವಿ ಎಷ್ಟೋ ಜನ ಪೇಷಂಟ್ಗೆ ತಗೊಳ್ಳೇಬೇಕಾಗತ್ತೆ ಈ ಒಂದು ಕಂಡೀಷನ್ ಅಲ್ಲಿ ಅಂತ. ಈ ಒಂದು ಮೆಡಿಸಿನ್ಸ್ ಏನಿದೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಅದರಿಂದ ಹೆಲ್ಪ್ ಆಗುತ್ತೆ ಹೊರತಾಗಿ ಅದನ್ನೇ ಹ್ಯಾಬಿಚುವೇಟ್ ಮಾಡ್ಕೊಳ್ಳೋದು ತಪ್ಪು ಅಂತ ಇಲ್ಲಿ ತಿಳಿಸಬಹುದು. ಮೋಸ್ಟ್ ಆಫ್ ದಮ್ ಸ್ಟೆರಾಯ್ಡ್ಸ್ ಆದ್ರಿಂದ ಅದು ಮಾಡಲೇಬಾರದು ಅನ್ಸುತ್ತೆ. ಹೌದಲ್ವಾ, ನಿಜವಾಗ್ಲು ಅದರಲ್ಲೂ ಅದರಿಂದ ಇಷ್ಟೊಂದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂದಾಗ ಆದಷ್ಟು ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಮಾತ್ರ ಅದನ್ನ ಯೂಸ್ ಮಾಡೋದು, ಮಿಕ್ಕಿರೋ ಟೈಮಲ್ಲಿ ಆದಷ್ಟು ಅದರಿಂದ ದೂರ ಇರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ತಿಳಿಸಬಹುದು. ಡಯಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ, ಅದೇ ರೀತಿ ನಮ್ಮ ಹೋಮಿಯೋಪತಿಯಲ್ಲಿ ಇಂಥ ಒಂದು ಸಿಚುವೇಶನ್ಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಜನರಲಿ ಈಗ ಒಂದು 10 to 15% ಏನಿದೆ ನಾವು ಮ್ಯಾನೇಜ್ಮೆಂಟ್ ವೈಸ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಭಾಗದಲ್ಲಿ ಬಂದಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರಿಗೂ ಆಪರೇಷನ್ ಅದು ಗೈಡ್ ಮಾಡ್ತಾ ಇಲ್ಲ, ಮೆಡಿಸಿನ್ಸ್ ಮೂಲಕನೇ ಆ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಆ ಒಂದು ಮೆಡಿಸಿನ್ಸ್ ಅಲ್ಲಿ ನೋಡೋದಾಗಿದ್ರೆ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ನ್ಯಾನೋ ಅಂದ್ರೆ ಒಂದು ಮೈನ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಅದ್ರ ಮೂಲಕ ನಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ ಸೊ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟು ಮೆಡಿಸಿನ್ಸ್ ಅನ್ನೋದು ಇಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈಗ ಒಂದು 10 ಜನ ಅಸ್ತಮದಿಂದ ಸಫರ್ ಆಗ್ತಾ ಇದ್ದಾರೆ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ನಾನು ಒಂದೇ ಮೆಡಿಸಿನ್ಸ್ ಕೊಡ್ತೀನಿ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆ ಕಾಯಿಲೆ ಯಾಕೆ ಬಂತು, ಅವರಲ್ಲಿ ಬಂದಿರೋದಕ್ಕೆ ಏನೆಲ್ಲ ಕಾರಣಗಳಿದೆ, ಅವರ ಒಂದು ದೈಹಿಕ ಸ್ಥಿತಿ ಹೇಗಿದೆ, ಸೊ ಅವರ ಒಂದು ಮಾನಸಿಕ ಸ್ಥಿತಿ ಹೇಗಿದೆ, ಅದನ್ನೆಲ್ಲ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಬುಡ ಸಮೇತ ಅದನ್ನ ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ 3 ಹಂತಗಳಾಗಿ ಇಲ್ಲಿ ಮೆಡಿಸಿನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಮೊದಲನೇ ಹಂತ ಕಾಯಿಲೆ ಯಾಕೆ ಬಂತು, ಏನ್ ಕಾರಣ ಇದೆ, ಸೊ ಫಸ್ಟ್ ಆ ಕಾರಣನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಒಂದ್ಸಲ ಯಾವಾಗ ಕಾರಣ ತೆಗೆದುಹಾಕೋಕ್ ಹೆಲ್ಪ್ ಆಗ್ತಾ ಇದೆ, ಆ ಕಾಯಿಲೆ ರಿಲೇಟೆಡ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಅದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರ್ತಾ ಇಲ್ಲ ಅಂದಾಗ ಆಲ್ರೆಡಿ ಏನ್ ಬೆಳೆದು ಕೂತಿದೆ ಆ ಸಮಸ್ಯೆ, ಅದನ್ನ ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬಂದ್ಬಿಟ್ಟು ಅದರಿಂದ ಏನು ಹೊರಗಡೆ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಮೇಲ್ಗಡೆಯಿಂದ ಮುಚ್ಚಾಕೋದಕ್ಕೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಇಲ್ಲಿ ಹೆಲ್ಪ್ ಆಗ್ತಾ ಇದೆ. ಕಾರಣ ಕ್ಲಿಯರ್ ಆಯ್ತು, ಕಾಯಿಲೆ ಕ್ಲಿಯರ್ ಆಯ್ತು, ಕಾಯಿಲೆ ಮುಗಿದೋಗಿದೆ ಅಂತ ಸಡನ್ ಆಗಿ ಮಾತ್ರೆಗಳನ್ನ ನಿಲ್ಲಿಸ್ತಾ ಇಲ್ಲ. ಯಾಕಂದ್ರೆ ಕಾಯಿಲೆನ ವಾಸಿ ಮಾಡೋದು ಅಥವಾ ಸರಿಪಡಿಸೋದು ಎಷ್ಟು ಮುಖ್ಯ ಇದನ್ನು, ನಾಳೆ ಮೆಡಿಸಿನ್ಸ್ ಬಿಟ್ಟಾದ್ಮೇಲೆ ಆ ಕಾಯಿಲೆ ಮತ್ತೆ ತಿರುಗಿ ಬರುತ್ತಾ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಅದು ಮತ್ತೆ ತಿರುಗಿ ಬರದೇ ಇರೋ ತರ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಶನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅದು ನಮ್ಮ ಹೋಮಿಯೋಪತಿಯಲ್ಲಿ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ, ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತೀವಿ ಅನ್ನೋದು ಕೂಡ ತಿಳಿಸ್ಬೋದು. ಫ್ಯಾಂಟಾಸ್ಟಿಕ್, ಬಹಳಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಲರ್ಜಿ ಮತ್ತು ಆಸ್ತಮಾ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ಡಾಕ್ಟರ್ ಕೊಟ್ಟಿದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಇದು ಹೇಗಾಗತ್ತೆ ಮತ್ತು ಇದಕ್ಕೆ ನಾವು ಪರಿಹಾರವನ್ನ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ತಗೋಬಹುದು ಎಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕೆ ನಮ್ಮ ಹೋಮಿಯೋಪತಿಯೇ ಯೋಗ್ಯ. ಇಲ್ಲಿಗೆ ನಮ್ಮ ಇವತ್ತಿನ ನಮ್ಮ ಹೋಮಿಯೋಪತಿ
ವಿತ್ ಸಿಹಿ ಕೈ ಚಂದ್ರನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ